ನನ್ನ ಆತ್ಮೀಯ ಸಭೆಯವರೇ, ನಿಮ್ಮೆಲ್ಲರನ್ನು ಪ್ರಭು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಭಾನುವಾರದ ಆರಾಧನೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ. ನಾವೆಲ್ಲರೂ ತ್ರಯೇಕ ದೇವರನ್ನು ಆರಾಧಿಸುವ ಹಾಗೆ, ಆತನ ವಾಕ್ಯಗಳನ್ನು ಕೇಳಿಸಿಕೊಳ್ಳುವ ಹಾಗೆ, ಆರಾಧನೆಯಲ್ಲಿ ದೇವರ ಪ್ರಸನ್ನತೆ ನಮ್ಮ ಸಂಗಡ ಇರುವ ಹಾಗೆ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರೇ, ನಿನ್ನ ಜೀವವುಳ್ಳ ದೇಹ ಮತ್ತು ರಕ್ತದ ಮೂಲಕ ನಮ್ಮನ್ನು ಹೊಸ ಒಡಂಬಡಿಕೆಗೆ ಕರೆದಾತನೇ, ದೇವಸ್ತೋತ್ರ ಮಾಡಿ ನೀನು ಮುರಿದು ನಮ್ಮೆಲ್ಲರಿಗೆ ನಿನ್ನ ಭೋಜನಕ್ಕೆ ಆಹ್ವಾನವನ್ನು ಕೊಡುವಾಗಿರುವಾತನೇ ನಿನಗೆ ಸ್ತೋತ್ರ. ಆ ಭೋಜನದಲ್ಲಿ ನಾವು ಪಾಲುಗಾರರಾಗಿ ನಿನ್ನ ಶಿಲುಬೆ ಮರಣದಲ್ಲಿ ನಾವು ಸಹ ಭಾಗಿಗಳಾಗಿ ಕರ್ತನೆ ಅದನ್ನು ಗಂಭೀರವಾದಂಥ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂಥ ಕೃಪೆಗೆ ನಡೆಸು ಸ್ವಾಮಿ. ನಮ್ಮೆಲ್ಲರಿಗೆ ಕೊಟ್ಟಂಥ ವಿಶ್ರಾಂತಿಗಾಗಿ ನಿನಗೆ ಸ್ತೋತ್ರ. ರಾತ್ರಿಯೆಲ್ಲ ನಮ್ಮನ್ನು ಕಾಪಾಡಿದ್ದು, ಆರೋಗ್ಯದ ಕಡೆಗೆ ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ನಮ್ಮ ಸಂಗಡ ಬಾ, ಆರಾಧನೆಯನ್ನು ಆಶೀರ್ವಾದ ಮಾಡು. ಯೇಸು ಸ್ವಾಮಿಯ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇವೆ. ಆಮೆನ್. ದೇಹಿ ದೇಹಿ ಜೀವಪಾನ, ದೇಹಿ ಜೀವ ರೋಟಿಯ, ದೇಹಿ ದೇಹಿ ಆತ್ಮಸ್ನಾನ, ದೇಹಿ ನೀತಿ ವಸ್ತ್ರವ, ವೃಕ್ಷಫಲ ವಿಷದಿಂದ ಪಾಪಿಗೆ, ದೇಹಿ ಒಂದು ವಾಸಸ್ಥಳ, ಶಾಂತಿಹೀನ ಆತ್ಮಕ್ಕೆ. त्राहि त्राहि ದಿವ್ಯ ಮಿತ್ರ, ತ್ರಾಹಿ ನಾನು ಬಿದ್ದೆನು, ತ್ರಾಹಿ ತ್ರಾಹಿ ಓ ಪವಿತ್ರ, ತ್ರಾಹಿ ನಾನು ಸತ್ತೇನು, ತ್ರಾಹಿ ನಿನ್ನ ಶ್ರಮದಿಂದ ಶಾಂತಿ ನಮಗಾಯಿತು, ತ್ರಾಹಿ ನಿನ್ನ ಮೃತಿಯಿಂದ ಹುಟ್ಟಿತೆಮ್ಮ ಜೀವವು. ಜಯ ಜಯ ಪ್ರಿಯ ಶೂರ, ಜಯ ದೇವ ಪುತ್ರನೇ, ಜಯ ಜಯ ನೀತಿ ಸೂರ್ಯ, ಜಯ ನಿತ್ಯ ತೇಜನೇ, ಜಯ ಲೋಕದಿಂದ ಬಂದ ದಿವ್ಯ ರಕ್ಷಕ, ಜಯ
ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ. ದೇವರು ಅವರಿಗೆ ಒಲಿಯುತ್ತಾನೆ. ಕರ್ತನೇ, ಪರಲೋಕದ ಅರಸನೇ, ಸರ್ವಶಕ್ತನಾದ ತಂದೆಯಾಗಿರುವಂಥ ದೇವರೇ, ನಾವು ನಿನ್ನ ಮಹಾಪ್ರಭಾವವನ್ನು ನೆನೆಸಿ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನನ್ನು ಕೊಂಡಾಡುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ, ನಿನ್ನನ್ನು ಘನಪಡಿಸುತ್ತೇವೆ, ನಿನಗೆ ಕೃತಜ್ಞತಾ ಸ್ತೋತ್ರ ಸಲ್ಲಿಸ್ತೇವೆ. ಪ್ರಭುವೇ, ದೇವರ ಒಬ್ಬನೇ ಮಗನಾಗಿರುವ ಯೇಸು ಕ್ರಿಸ್ತನೇ, ಪ್ರಭುವಾಗಿರುವ ದೇವರೇ, ದೇವರು ನೇಮಿಸಿದ ಯಜ್ಞ ಪಶುವಾಗಿರುವ ಆತನೇ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ದೇವಕುಮಾರನೇ, ನಮ್ಮನ್ನು ಕರುಣಿಸು. ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ಆತನೇ, ನಮ್ಮ ವಿಜ್ಞಾಪನೆಯನ್ನು ಲಾಲಿಸು. ತಂದೆಯಾದ ದೇವರ ಬಲಪಾಶಲ್ಲಿ ಕುಳಿತಿರುವ ಆತನೇ, ನಮ್ಮನ್ನು ಕರುಣಿಸು. ನೀನೊಬ್ಬನೇ ಪವಿತ್ರನೋ, ನೀನೊಬ್ಬನೇ ಪ್ರಭು ಕ್ರಿಸ್ತ, ನೀನೊಬ್ಬನೇ ಪವಿತ್ರಾತ್ಮನೊಂದಿಗೆ ಕೂಡಿ ತಂದೆಯಾದ ದೇವರ ಪ್ರಭಾವದಲ್ಲಿ ಮಹೋನ್ನತನಾಗಿದ್ದಿ. ಆಮೆನ್. ನಾವು ಕ್ಷಣಕಾಲ ನಮ್ಮ ಪಾಪಗಳನ್ನು ಆತನ ಸನ್ನಿಧಾನದಲ್ಲಿ ಅರಿಕೆ ಮಾಡೋಣ. ನಾವು ಪ್ರತಿ ಸಾರಿ ಆತನ ಮೇಜಿನ ಬಳಿಗೆ ಬರುವಾಗ ನಮ್ಮನ್ನು ನಾವು ಸಂಪೂರ್ಣವಾಗಿ ಸಿದ್ಧ ಮಾಡಿಕೊಂಡವರಾಗಿ, ಪರೀಕ್ಷೆ ಮಾಡಿಕೊಂಡವರಾಗಿ, ಆತನು ಕೊಡುವಂತಹ ಆ ದೇಹ ರಕ್ತಗಳಲ್ಲಿ ನಾವು ಸಹ ಭಾಗಿಗಳಾಗಿ, ಅನೇಕ ಸಂದರ್ಭದಲ್ಲಿ ಅದನ್ನು ಲಘುವಾಗಿ, ಅಸಡ್ಯವಾಗಿ ಕಂಡಿದ್ದರೆ, ಅದರ ಅರ್ಥಗಳನ್ನು ಗ್ರಹಿಸದೆ ನಾವು ಕರ್ತನ ಭೋಜನವನ್ನು ತೆಗೆದುಕೊಂಡಿದ್ದರೆ, ಅವಮಾನ ಮಾಡಿದ್ದರೆ ದೇವರಲ್ಲಿ ಕ್ಷಮೆಯಾಚಿಸೋಣ. ಪ್ರಿಯರೇ, ನೀವು ನಿಮ್ಮ ಪಾಪಗಳ ನಿಮಿತ್ತ ನಿಜವಾಗಿ ಪಶ್ಚಾತ್ತಾಪ ಪಡುವರಾಗಿದ್ದೀರೋ, ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಿ ನಿಮಗೆ ತಪ್ಪು ಮಾಡಿದವರನ್ನು ಮನ್ನಿಸುವರಾಗಿದ್ದೀರೋ, ದೇವರ ಆಜ್ಞೆಗಳನ್ನು ಅನುಸರಿಸುತ್ತಾ ಆತನು ತೋರಿಸುವ ಸನ್ಮಾರ್ಗವನ್ನು ಹಿಡಿದು ಇಂದಿನಿಂದ ಅದರಲ್ಲೇ ನಡೆದುಕೊಳ್ಳುವುದಾಗಿ ನಿಶ್ಚಯಿಸಿಕೊಂಡಿದ್ದೀರೋ, ಹಾಗಾದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನೀವು ಪುನಃ ಸರ್ವಶಕ್ತನಾದ ದೇವರೊಂದಿಗೆ ಸಮಾಧಾನವಾಗುವ ಹಾಗೆ ನಿಮ್ಮ ಪಾಪಗಳನ್ನು ವಿನಯದೊಡನೆ ಅರಿಕೆ ಮಾಡಿರಿ. ಪುಟ 24ನೇ ಪುಟದಲ್ಲಿರುವಂಥ ಪಾಪದರಿಕೆ ಪ್ರಾರ್ಥನೆಯನ್ನು ಹೇಳೋಣ. ಪರಮ ತಂದೆಯೇ, ನಾವು ನಿನಗೂ ನಮ್ಮ ನೆರೆಯವರಿಗೂ ವಿರೋಧವಾಗಿ ಪಾಪ ಮಾಡಿದ್ದೇವೆಂದು ಒಪ್ಪಿಕೊಳ್ತೇವೆ. ನಾವು ಬೆಳಕಿನಲ್ಲಿ ನಡೆಯದೆ ಕತ್ತಲಲ್ಲೇ ನಡೆದಿದ್ದೇವೆ. ನಾವು ಕ್ರಿಸ್ತನ ಹೆಸರನ್ನು ಹೇಳಿಕೊಂಡಾಗಿಯೂ ಪಾಪವನ್ನು ಬಿಡಲಿಲ್ಲ. ದಯವಿಟ್ಟು ನಮ್ಮನ್ನು ಕರುಣಿಸು. ಯೇಸು ಕ್ರಿಸ್ತನ ನಿಮಿತ್ತ ನಮ್ಮ ಪಾಪಗಳನ್ನೆಲ್ಲ ಮನ್ನಿಸು. ನಿನ್ನ ಪವಿತ್ರಾತ್ಮನ ಮೂಲಕ ನಮ್ಮನ್ನು ಶುದ್ಧಿ ಮಾಡು. ನಮ್ಮ ಮನಸ್ಸಾಕ್ಷಿಯನ್ನು ಚೇತನಗೊಳಿಸು. ಇತರರು ನಮಗೆ ಮಾಡಿದ ತಪ್ಪುಗಳನ್ನು ಕ್ಷಮಿಸಲು ನಮಗೆ ಶಕ್ತಿ ಕೊಡು. ಇಂದಿನಿಂದ ನಾವು ನೂತನ ಸ್ವಭಾವವುಳ್ಳವರಾಗಿ ನಿನ್ನನ್ನು ಸೇವಿಸಿ ನಿನ್ನ ಪವಿತ್ರ ನಾಮಕ್ಕೆ ಘನವನ್ನು ಸಲ್ಲಿಸುವಂತೆ ಅನುಗ್ರಹಿಸು. ಆಮೇನ್. ದೇವರು ಕೊಡುವಂತಹ ಶುಭ ಮಾತುಗಳನ್ನು ಕೇಳಿರಿ. ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ.
ಪ್ರಾರ್ಥನೆ ಮಾಡೋಣ. ಕೃಪಾಭರಿತನು, ನಮ್ಮನ್ನು ಸಕಲವಾಗಿ ಪ್ರೀತಿಸುವಾತನು, ಕರ್ತನೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ನಮ್ಮೆಲ್ಲರ ಜೀವಿತದಲ್ಲಿ ನೀನು ಅನುಗ್ರಹಿಸಿಕೊಟ್ಟಂತಹ ಈ ಹೊಸ ದಿವಸಕ್ಕಾಗಿ, ಹೊಸ ಪ್ರಾರಂಭಕ್ಕಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಕರ್ತನೇ, ನಮಗೆ ಕೊಟ್ಟಂತಹ ಕುಟುಂಬಕ್ಕಾಗಿ, ನಮಗೆ ಅನುಗ್ರಹಿಸಿಕೊಟ್ಟಂತಹ ಸಭೆಗಾಗಿ, ನಮಗೆ ಕೊಟ್ಟಂತಹ ನಿನ್ನ ದೇಹ ರಕ್ತಗಳಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಕರ್ತನೇ, ಕಳೆದ 4-5 ತಿಂಗಳಿನಿಂದ ಸ್ವಾಮಿ ನಿನ್ನ ಕರ್ತನ ಭೋಜನವನ್ನು ನಾವು ತೆಗೆದುಕೊಳ್ಳಲಾಗದಂಥ ಪರಿಸ್ಥಿತಿಯಲ್ಲಿರುವಾಗಲೂ ನಿನ್ನ ವಾಕ್ಯದ ಮನ್ನದಿಂದ ನಮ್ಮನ್ನು ತೃಪ್ತಿಪಡಿಸಿದ್ದಿ, ಆಶೀರ್ವದಿಸಿದ್ದಿ, ಮುನ್ನಡೆಸಿದ್ದಕ್ಕಾಗಿ ಸ್ತೋತ್ರ. ಕರ್ತನ ಮುಂದಿನ ದಿವಸಗಳಲ್ಲಿ ನಿನ್ನ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ. ನಿನ್ನ ಚಿತ್ತವಾದರೆ ಅದನ್ನು ಸ್ವೀಕರಿಸುವಂತಹ ಅವಕಾಶವನ್ನು, ಕೃಪೆಯನ್ನು ನಮಗೆ ದಯಪಾಲಿಸಿಕೊಟ್ಟು ನಡೆಸು. ಕರ್ತನೆಯ ಆರಾಧನೆಯಲ್ಲಿ ಪಾಲು ತೆಗೆದುಕೊಂಡಿರುವಂಥ ಪ್ರತಿಯೊಬ್ಬರನ್ನು ನೀನು ಮುಟ್ಟು ಆಶೀರ್ವಾದ ಮಾಡು. ಯಾವ ಪರಿಸ್ಥಿತಿಯಲ್ಲಿ ನಿನ್ನ ಬಳಿಗೆ ಬಂದಿದ್ದಾರೋ, ಯಾವ ಸಂಗತಿಗಾಗಿ ನಿನ್ನಲ್ಲಿ ಪ್ರಾರ್ಥಿಸುತ್ತಾ ಇದ್ದಾರೋ, ಎಲ್ಲ ಸಂಗತಿಗಳನ್ನು ನೀನೇ ನೋಡು, ಆಶೀರ್ವಾದ ಮಾಡು, ನಡೆಸು ಎಂಬುದಾಗಿ ನಮ್ಮ ಪ್ರಭು ರಕ್ಷಕನೂ ಆದಂಥ ಯೇಸುವಿನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ಈ ದಿವಸಕ್ಕೆ ನೇಮಕವಾದಂಥ ಬೈಬಲ್ನ ಪಾರಾಯಣಗಳನ್ನು ಕೇಳಿಸಿಕೊಳ್ಳೋಣ. ಪ್ರತಿ ಪಾರಾಯಣದಲ್ಲಿ ನಾವು ದೇವರೇ ನನಗೆ ಸ್ತೋತ್ರ, ದೇವರೇ ನನಗೆ ಸ್ತೋತ್ರ, ಕ್ರಿಸ್ತನೇ ನನಗೆ ಸ್ತೋತ್ರ ಎಂಬುದಾಗಿರಲಿ. ಹಳೆ ಒಡಂಬಡಿಕೆಯ ವೇದ ಪಾರಾಯಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಆದಿಕಾಂಡ 14ನೇ ಅಧ್ಯಾಯ 12ರಿಂದ 24ನೇ ವಚನದವರೆಗೆ. ಆದಿಕಾಂಡ 14ನೇ ಅಧ್ಯಾಯ 12ರಿಂದ 24ನೇ ವಚನದವರೆಗೆ. ಸೊದೋಮಿನಲ್ಲಿ ವಾಸವಾಗಿದ್ದ ಅಬ್ರಾಮನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿ ಸಹಿತ ಹಿಡಿದುಕೊಂಡು ಹೋದರು. ತಪ್ಪಿಸಿಕೊಂಡವನೊಬ್ಬನು ಇಬ್ರಿಯನಾದ ಅಬ್ರಾಮನ ಬಳಿಗೆ ಬಂದು ಇದನ್ನು ತಿಳಿಸಿದನು. ಅಬ್ರಾಮನು ಆ ಮೋರಿಯನಾದ ಮಮ್ರೆಯನ ತೋಪಿನ ಬಳಿಯಲ್ಲಿ ವಾಸವಾಗಿದ್ದನು. ಮಮ್ರೆಯನು ಎಷ್ಕೋಲ ಆನೇರರಿಗೆ ಸಹೋದರನು. ಇವರಿಬ್ಬರಿಗೂ ಅಬ್ರಾಮನಿಗೂ ಒಡಂಬಡಿಕೆ ಇತ್ತು. ಅಬ್ರಾಮನು ತನ್ನ ತಮ್ಮನ ಮಗನು ಸೆರೆಗೆ ಸಿಕ್ಕಿದ್ದನ್ನು ಕೇಳಿ ತನ್ನ ಮನೆಯಲ್ಲಿ ಹುಟ್ಟಿ ಬೆಳೆದ ಶಿಕ್ಷಿತರಾದ 318 ಮಂದಿ ಆಳುಗಳನ್ನು ಯುದ್ಧಕ್ಕೆ ಸಿದ್ಧ ಮಾಡಿಕೊಂಡು ಹೊರಟು ಆ ರಾಜರನ್ನು ದಾನೂರಿನವರೆಗೆ ಹಿಂದಟ್ಟಿದನು. ಆಗ ಅವನು ರಾತ್ರಿ ವೇಳೆಯಲ್ಲಿ ತನ್ನ ದಂಡನ್ನು 2 ಭಾಗ ಮಾಡಿ ತನ್ನ ಭಟರೊಡನೆ ಅವರ ಮೇಲೆ ಬಿದ್ದು ಹೊಡೆದು ದಮಸ್ಕ ಪಟ್ಟಣದ ಉತ್ತರ ಕಡೆಯಲ್ಲಿರುವ ಹೋಬಾ ಊರಿನ ತನಕ ಹಿಂದಟ್ಟಿದನು. ರಾಜರು ಅಪಹರಿಸಿದ ಎಲ್ಲ ವಸ್ತುಗಳನ್ನು ಅವನು ತೆಗೆದುಕೊಂಡನು. ತನ್ನ ತಮ್ಮನ ಮಗನಾದ ಲೋಟನನ್ನು, ಅವನ ಆಸ್ತಿಯನ್ನು ಬಿಡಿಸಿಕೊಂಡದ್ದಲ್ಲದೆ ಸೆರೆಯಲ್ಲಿದ್ದ ಸ್ತ್ರೀಯರನ್ನು ಮಿಕ್ಕಾದವರನ್ನು ತೆಗೆದುಕೊಂಡು ಬಂದನು. ಅವನು ಕೆದ್ರೋಲ್ ಗೋಮರನನ್ನು ಅವನೊಂದಿಗೆ ಇದ್ದ ರಾಜರನ್ನು ಹೊಡೆದು ಬಂದ ಮೇಲೆ ಸೊದೋಮಿನ ಅರಸನು ಅವನನ್ನು ಅರಸನ ತಗ್ಗು ಎನಿಸಿಕೊಳ್ಳುವ ಶಾವೆ ತಗ್ಗಿನಲ್ಲಿ ಎದುರುಗೊಂಡನು. ಸಾಲೇಮಿನ ಅರಸನಾದ ಮೆಲ್ಕಿಜೆದೇಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು. ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಾಮನನ್ನು ಆಶೀರ್ವದಿಸಿ, ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿರುವ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಾಮನಿಗೆ ಆಗಲಿ. ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳಿದನು. ಅಬ್ರಾಮನು ತಾನು ಗೆದ್ದು ತಂದಿದ್ದ ಎಲ್ಲ ವಸ್ತುಗಳಲ್ಲಿ 10ನೇ 1 ಭಾಗವನ್ನು ಅವನಿಗೆ ಕೊಟ್ಟನು. ಸೊದೋಮಿನ ಅರಸನು ಅಬ್ರಾಮನಿಗೆ, ನೀನು ಬಿಡಿಸಿದ ಜನರನ್ನು ನನಗೆ ಒಪ್ಪಿಸು, ಆಸ್ತಿಯನ್ನು ನೀನೇ ತಕ್ಕೋ ಎಂದು ಹೇಳಲು ಅಬ್ರಾಮನು ಅವನಿಗೆ, ಒಂದು ದಾರವನ್ನಾಗಲಿ ಕೆರದ ಬಾರನ್ನಾಗಲಿ ನಿನ್ನದರಲ್ಲಿ ಯಾವುದನ್ನೂ ತೆಗೆದುಕೊಳ್ಳುವುದಿಲ್ಲವೆಂದು ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರ ದೇವರಾಗಿರುವ ಯೆಹೋವನ ಕಡೆಗೆ ಕೈ ಎತ್ತಿ ಪ್ರಮಾಣ ಮಾಡುತ್ತೇನೆ. ಅಬ್ರಾಮನು ನನ್ನ ಸೊತ್ತಿನಿಂದಲೇ ಐಶ್ವರ್ಯವಂತನಾದನೆಂದು ಹೇಳಿಕೊಳ್ಳುವುದಕ್ಕೆ ನಿನಗೆ ಆಸ್ಪದವಾಗಬಾರದು. ನನಗೆ ಏನೂ ಬೇಡ, ಆಳುಗಳು ತಿಂದದ್ದು ಹೊರತು ನನ್ನ ಜೊತೆಯವರಾದ
ಆ ನೇರ ಎಷ್ಕೋಲ ಮಮ್ರೆಯರಿಗೆ ಬರತಕ್ಕ ಪಾಲು ಮಾತ್ರ ಇರಲಿ ಎಂದು ಹೇಳಿದನು ಎಂಬುವುದೇ. ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಪತ್ರಿಕಾ ಪಾರಣಕ್ಕಾಗಿ ಆರಿಸಿಕೊಂಡಿರುವ ವೇದ ಭಾಗವು ಶ್ರೀ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 10ನೇ ಅಧ್ಯಾಯ ವಚನಗಳು 15-17. ಶ್ರೀ ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆ 10ನೇ ಅಧ್ಯಾಯ ವಚನಗಳು 15-17. ನೀವು ವಿವೇಕಿಗಳೆಂದು ಇದನ್ನು ಹೇಳುತ್ತೇನೆ. ನಾನು ಹೇಳುವುದನ್ನು ನೀವು ಯೋಚಿಸಿರಿ. ನಾವು ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆಂಬುದನ್ನು ಸೂಚಿಸುತ್ತದಲ್ಲವೇ? ರೊಟ್ಟಿಯು ಒಂದೇ ಆಗಿರುವುದರಿಂದ ಅನೇಕರಾಗಿರುವ ನಾವು ಒಂದೇ ದೇಹದಂತಿದ್ದೇವೆ. ಯಾಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಪಾಲು ತಕ್ಕೊಂಡು ತಿನ್ನುತ್ತೇವೆ ಎಂಬುವುದೇ. ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಶ್ರೀ ಮಾರ್ಕನು ಬರೆದ ಸುವಾರ್ತೆ ಅಧ್ಯಾಯ 14 ವಚನಗಳು 12-26. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸ, ಅಂದರೆ ಪಸ್ಕದ ಕುರಿಮರಿಯನ್ನು ಕೊಯ್ಯುವ ದಿವಸ, ಆತನ ಶಿಷ್ಯರು, ನೀನು ಪಸ್ಕದ ಊಟ ಮಾಡುವಂತೆ ನಾವು ಎಲ್ಲಿ ಹೋಗಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಆತನನ್ನು ಕೇಳಲು, ಆತನು,
ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನೀವು ಪಟ್ಟಣದೊಳಕ್ಕೆ ಹೋಗಿರಿ. ಅಲ್ಲಿ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು. ನೀವು ಅವನ ಹಿಂದೆ ಹೋಗಿರಿ. ಅವನು ಯಾವ ಮನೆಗೆ ಹೋಗುವನೋ ಆ ಮನೆಯ ಯಜಮಾನನಿಗೆ, ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ತನಗೆ ಭೋಜನಶಾಲೆಯಲ್ಲಿ ಎಂದು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ. ಅವನು ತಕ್ಕ ಸಾಮಾನೆಲ್ಲ ಸಿದ್ಧವಾಗಿ ಇಟ್ಟಿರುವ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು. ಅಲ್ಲಿ ನಮಗೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿಕೊಟ್ಟನು. ಶಿಷ್ಯರು ಹೊರಟು ಪಟ್ಟಣಕ್ಕೆ ಹೋಗಿ ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೌರಿಸಿದರು. ಸಂಜೆಯಾದಾಗ ಆತನು 12 ಮಂದಿ ಶಿಷ್ಯರ ಸಂಗಡ ಬಂದನು. ಅವರು ಕೂತುಕೊಂಡು ಊಟ ಮಾಡುತ್ತಿರುವಾಗ ಯೇಸು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನು, ಅವನು ನನ್ನ ಸಂಗಡ ಊಟ ಮಾಡುವವನೇ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಗ ಅವರು ದುಃಖಿತರಾಗಿ ನಾನಲ್ಲವಲ್ಲ ಎಂದು ಒಬ್ಬೊಬ್ಬರೂ ಆತನನ್ನು ಕೇಳತೊಡಗಿದರು. ಆತನು ಅವರಿಗೆ, ಅವನು ನನ್ನ 12 ಮಂದಿಯಲ್ಲಿ ಒಬ್ಬನು, ನನ್ನ ಸಂಗಡ ಬಟ್ಟಲಲ್ಲಿ ಕೈ ಅದ್ದುವವನೇ. ಮನುಷ್ಯಕುಮಾರನು ಹೊರಟು ಹೋಗುತ್ತಾನೆ ಸರಿ, ಹಾಗೆ ಆತನ ವಿಷಯವಾಗಿ ಬರೆದದೆಯಲ್ಲ. ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡುಕೊಡುವನೋ ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೆಯದಾಗಿತ್ತು ಎಂದು ಹೇಳಿದನು. ಅವರು ಊಟ ಮಾಡುತ್ತಿರುವಾಗ ಆತನು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ತಕ್ಕೊಳ್ಳಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟನು. ಅವರೆಲ್ಲರೂ ಅದರಲ್ಲಿ ಕುಡಿದರು. ಮತ್ತು ಆತನು ಅವರಿಗೆ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನಾನು ದೇವರ ರಾಜ್ಯದಲ್ಲಿ ದ್ರಾಕ್ಷಾರಸವನ್ನು ಹೊಸದಾಗಿ ಕುಡಿಯುವ ದಿನದವರೆಗೂ ಅದನ್ನು ಇನ್ನು ಕುಡಿಯುವುದೇ ಇಲ್ಲ ಅಂದನು. ಬಳಿಕ ಅವರು ಕೀರ್ತನೆ ಹಾಡಿ ಎಣ್ಣೆ ಮರಗಳ ಗುಡ್ಡಕ್ಕೆ ಹೊರಟು ಹೋದರು ಎಂಬುದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಿಂತ ಮುಂಚಿತವಾಗಿ, ಕರ್ತ ಸಿದ್ಧವಾಗಿದ್ದೇನೆ, ನನ್ನ ಕೂಡ ಮಾತನಾಡು ಎನ್ನುವಂತಹ ಸಂಗೀತವನ್ನು ಹಾಡೋಣ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವ ಜನರೇ, ನಿಮ್ಮೆಲ್ಲರನ್ನು ನಮ್ಮ ರಕ್ಷಕನೂ ಒಡೆಯನೂ ಆದಂಥ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಬೆಳಗಿನ ದೇವರ ವಾಕ್ಯವನ್ನು ಕೇಳುವುದಕ್ಕೆ ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತೇನೆ. ಕಳೆದ 2 ಭಾನುವಾರಗಳಿಂದಲೂ ಮ್ಯಾರೇಜ್, ಬ್ಯಾಪ್ಟಿಸಮ್ ಎನ್ನುವಂತಹ 2 ಪ್ರಾಮುಖ್ಯವಾದಂತಹ ವಿಷಯಗಳನ್ನು ನಾವು ಧ್ಯಾನ ಮಾಡಿದ್ದೆವು. ಈ ದಿವಸದ ಮುಖ್ಯ ಸಂದೇಶ ಕರ್ತನ
ಭೋಜನ, ಕರ್ತನ ರಾತ್ರಿ ಭೋಜನ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ರಕ್ಷಕನಾದ ಪರಲೋಕದ ತಂದೆಯಾಗಿರುವಂಥ ದೇವರೇ, ನಿನ್ನ ಶಿಲುಬೆಯ ಆ ಮರಣವನ್ನು ಕರ್ತನ ಆ ಭೋಜನದ ಮೂಲಕ ನೀನು ಸಾಂಕೇತಿಕವಾದಂಥ ರೀತಿಯಲ್ಲಿ ಪ್ರತಿ ಸಾರಿ ನಿನ್ನ ಮೇಜಿನ ಬಳಿಗೆ ಬರುವಾಗ ಕರ್ತನೆ, ನಮಗೆ ನೀನು ಶಿಲುಬೆಯಲ್ಲಿ ಮರಣ ಹೊಂದಿ ನಮಗೋಸ್ಕರ ಜೀವ ಕೊಟ್ಟಿದ್ದನ್ನು, ದೇಹ ರಕ್ತಗಳನ್ನು ನಾವು ಹೊಂದಿಕೊಳ್ಳುವಾಗ ಕರ್ತನೆ, ಪ್ರತಿ ಸಾರಿ ನಿನ್ನ ಆ ಶಿಲುಬೆಯ ಮರಣದಲ್ಲಿ ನಾವು ಸಹ ಭಾಗಿಯಾಗಿ ನಿನ್ನ ಕೃಪೆಗೆ ಪಾತ್ರವಾಗುವುದಕ್ಕೆ ನಮ್ಮನ್ನು ಕರೆದಿದ್ದಿ. ಕರ್ತನೆ, ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಬೋಧಿಸುವಾಗ ನಮ್ಮ ಸಂಗಡ ಬಾ. ನಿನ್ನ ವಾಕ್ಯದಿಂದ ನಮ್ಮನ್ನು ಬಲಪಡಿಸು. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದುತ್ತೇವೆ. ಆಮೆನ್. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮ ಜೀವನ ಸನ್ನಿವೇಶಕ್ಕೆ ತಕ್ಕ ಹಾಗೆ ಬದಲಾಗಿ ಹೋಗ್ತದೆ. ಕಳೆದ ಜನವರಿ ಮತ್ತು ಫೆಬ್ರವರಿಯಲ್ಲಿದ್ದಂತಹ ನಾವು ನೋಡುತ್ತಿದ್ದಂಥ ಜೀವನದ ರೀತಿ ಜೂನ್, ಜುಲೈ, ಮೇ ತಿಂಗಳಲ್ಲಿ ಬದಲಾಗಿದೆ. ಎಲ್ಲವೂ ಒಂದು ರೀತಿಯಲ್ಲಿ ಬದಲಾದಂತಹ ಸನ್ನಿವೇಶಕ್ಕೆ, ಸಂದರ್ಭದ ತಕ್ಕ ಹಾಗೆ ನಮ್ಮ ಜೀವನಗಳನ್ನು ನಾವು ಬದಲಾಯಿಸಿಕೊಳ್ತಾ ಹೋಗ್ತಾ ಇದ್ದೇವೆ. ಕರ್ತನ ರಾತ್ರಿ ಭೋಜನ ಕಳೆದ 4-5 ತಿಂಗಳಿಂದ ನಾವು ಕರ್ತನ ರಾತ್ರಿಯ ಭೋಜನವನ್ನು ತೆಗೆದುಕೊಂಡಿಲ್ಲ. ಅನೇಕರಿಗೆ ಇದರ ಕುರಿತಾಗಿ ನೋವಿದೆ. ಕರ್ತನ ಭೋಜನವನ್ನು ನಾನು ಪ್ರತಿ ತಿಂಗಳಲ್ಲಿ ಮೊದಲನೇ ಭಾನುವಾರ ದೇವರ ಆಲಯದಲ್ಲಿ ಕರ್ತನ ಭೋಜನವನ್ನು ನಾನು ತೆಗೆದುಕೊಳ್ತಾ ಇದ್ದೆ. ಆದರೆ ಅಂತಹ ಸನ್ನಿವೇಶಗಳು ನಮಗೆ ಸಿಗ್ತಾ ಇಲ್ಲ ಎನ್ನುವಂತಹ ನೋವಿದೆ. ನಾವು ಆಜ್ಞಾಪನ ಗುರುವಾರವನ್ನು ಆಚರಿಸುವಾಗಲೂ ಸಹ ಕರ್ತನ ಭೋಜನವನ್ನು ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಇದು ಒಂದು ಕಡೆಯಾದರೆ, ಮತ್ತೊಂದು ಕಡೆ ಅನೇಕರು ಹೇಳ್ತಾ ಇದ್ರು, ನಾವು ನಮ್ಮ ಮನೆಗಳಲ್ಲಿಯೇ ಸೇರಿ ಯಾಕೆ ನಾವು ಕರ್ತನ ಭೋಜನವನ್ನು ಆಚರಿಸಬಾರದು? ಆದಿ ಸಭೆಯ ಆ ಜನರು ಮಾಡುತ್ತಿದ್ದಂಥದ್ದೇನಂತ ಹೇಳಿದ್ರೆ, ಮನೆಗಳಲ್ಲಿ ಸೇರಿ ಬಂದು ರೊಟ್ಟಿ ಮುರಿಯುವುದರಲ್ಲಿಯೂ ದೇವರನ್ನು ಸ್ತುತಿಸುವಂಥದ್ದರಲ್ಲಿಯೂ ಅವರು ಸೇರಿ ಬರ್ತಾ ಇದ್ರು. ಹಾಗಾಗಿ ನಾವು ಮನೆಗಳಲ್ಲಿ ಮನೆಯ ಕುಟುಂಬದ ಯಜಮಾನನ ಮೂಲಕ ನಾವು ಕರ್ತನ ಭೋಜನವನ್ನು ಆಚರಿಸಬಹುದು ಎಂಬುದಾಗಿ ಹೇಳಿ ಅನೇಕ ಸಭೆಗಳಲ್ಲಿ ತಮ್ಮ ಕುಟುಂಬಗಳಲ್ಲಿ ಆ ಕುಟುಂಬದ ಯಜಮಾನ ಅದನ್ನು ಸಿದ್ಧಪಡಿಸಿಕೊಂಡು ಕರ್ತನ ಭೋಜನವನ್ನು ಮಾಡಿದ್ದನ್ನು ನಾವು ಅನೇಕರು ನೋಡಿದ್ದೇವೆ. ಇನ್ನು ಬೇರೆ ದೇವಾಲಯಗಳು ಓಪನ್ ಆದ ತಕ್ಷಣ ಎಲ್ಲವೂ ಕರ್ತನ ಭೋಜನ ಒಂದು ಪ್ಯಾಕೆಟಲ್ಲಿ ಹಾಕಿ ರೊಟ್ಟಿ ಮತ್ತು ದ್ರಾಕ್ಷಾರಸಗಳನ್ನು ಒಂದು ಸಣ್ಣದಾದಂತಹ ಪೊಟ್ಟಣದಲ್ಲಿ ಹಾಕಿ ಅದನ್ನು ಅವರಿರುವಂಥ ಸ್ಥಳದಲ್ಲೇ ಕೊಟ್ಟು ಅಲ್ಲೇ ಕರ್ತನ ಭೋಜನವನ್ನು ಆಚರಿಸಿದ್ದಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ. ಅನೇಕರಿಗೆ ಇದು ಕರೆಕ್ಟು, ಇದು ಸರಿ, ಇದು ತಪ್ಪು ಎನ್ನುವಂತಹ ಬೇರೆ ಬೇರೆ ವಿಚಾರಗಳನ್ನು ನಾವು ಗಮನಿಸಿಕೊಂಡಿದ್ದೇವೆ. ಹಾಗಾದರೆ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಅನೇಕರು ದೇವಾಲಯದಲ್ಲೇ ನಮಗೆ ಕರ್ತನ ರಾತ್ರಿಯ ಭೋಜನವನ್ನು ನಾವು ಸಭಾಪಾಲಕರ ದೇವರ ಆಶೀರ್ವಾದದ ಮೂಲಕವೇ ನಾವು ತೆಗೆದುಕೊಳ್ಳಬೇಕು ಎನ್ನುವಂತಹ ರೀತಿಯಲ್ಲಿ ಅನೇಕರು ಅದನ್ನು ಆಚರಿಸ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ನಾನು ನಿಮಗೆ ಈ ಬೆಳಗಿನ ಸಂದರ್ಭದಲ್ಲಿ ಈ ಎಲ್ಲ ವಿಷಯಗಳನ್ನು ಹೇಳ್ತಾ ಇದ್ದೇನೆ. ಒಂದು ಕಡೆ ಬದಲಾಗ್ತಾ ಇದೆ ಜೀವನ, ನಮ್ಮ ಆರಾಧನೆಗಳು ಬದಲಾಗ್ತಾ ಇವೆ, ನಾವು ಕರ್ತನ ರಾತ್ರಿಯ ಭೋಜನ ಮಾಡುವಂಥ ರೀತಿಗಳು ಬದಲಾಗ್ತಾ ಇವೆ. ಇದೆಲ್ಲವೂ ಬದಲಾದರೂ ಸಹ ಆ ಕರ್ತನ ರಾತ್ರಿ ಭೋಜನದಲ್ಲಿರುವಂಥ ಅರ್ಥ ಎಂದಿಗೂ ಬದಲಾಗೋದಿಲ್ಲ. ಹಾಗಾದರೆ ನನ್ನ ಆತ್ಮೀಯ ಸಹೋದರ ಸಹೋದರಿ, ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತೇನೆ, ನೀವೇ ಇದಕ್ಕೆ ನಿಮ್ಮ ಉತ್ತರಗಳನ್ನು ಕಂಡುಕೊಳ್ಳ್ರಿ. ಯಾಕಂತ ಹೇಳುವಾಗ ಅನೇಕ ಸಂದರ್ಭದಲ್ಲಿ ನಾವು ಮನೆಗಳಲ್ಲಿ ಆಚರಿಸಬಹುದು,
ಯಾಕೆ ಆಚರಿಸಬಾರದು? ಆದಿ ಸಭೆಯಲ್ಲಿ ಅದನ್ನೇ ನಡೆಸಿಕೊಂಡು ಬಂದಿದ್ದಾರೆ ಎನ್ನುವಂಥ ವಾದಗಳಿರುವಾಗ ಬೈಬಲ್ ಸಹ ಅದನ್ನೇ ಹೇಳ್ತದೆ. ಆದಿ ಸಭೆಯಲ್ಲಿ ಅದನ್ನು ಆಚರಿಸ್ತಾ ಇದ್ದರು, ನಾವು ಸಹ ಆಚರಿಸ್ತಾ ಇದ್ದೇವೆ. ಸಂತೋಷ. ಅನೇಕರು ನಾವು ದೇವಾಲಯದಲ್ಲಿ ಅದನ್ನು ಆಚರಿಸಬೇಕು, ದೇವರ ಸಮ್ಮುಖದಲ್ಲಿಯೇ ನಾವು ಅದನ್ನು ಕುಳಿತು ಮೊಣಕಾಲೂರಿ ಕರ್ತನ ಭೋಜನವನ್ನು ತೆಗೆದುಕೊಳ್ಳಬೇಕು ಎನ್ನುವಂಥ ಆಲೋಚನೆಗಳಿದೆ. ಅದು ಒಂದು ಕಡೆ. ಎರಡೂ ದೇವರ ವಾಕ್ಯದಲ್ಲಿ ಎರಡಕ್ಕೂ ವಿಶೇಷವಾದಂತಹ ಅರ್ಥವಿವರಣೆ ಇದೆ. ನನ್ನ ವಿಶೇಷವಾದಂತಹ ವಾಕ್ಯದ ಸಂದೇಶ ಏನಂತ ಹೇಳಿದ್ರೆ, ಈ ಕರ್ತನ ಭೋಜನದ ಸತ್ಯಾಂಶಗಳು ಏನು, ಕರ್ತನ ಭೋಜನದ ನಿಜವಾದಂತಹ ಅರ್ಥಗಳೇನು. ಪ್ರತಿ ತಿಂಗಳಿನ ಮೊದಲನೆಯ ಭಾನುವಾರದಲ್ಲಿ ನಾವು ಯಾವತ್ತೂ ಚರ್ಚಿಗೆ ಮಿಸ್ ಮಾಡೋದಿಲ್ಲ. ಪ್ರತಿ ತಿಂಗಳಿನ ಮೊದಲನೇ ದಿವಸದಲ್ಲಿ ನಾವು ಆರಾಧನೆಗೆ ಬರುವಾಗ ಕರ್ತನ ಭೋಜನಕ್ಕೆ ನಾವು ಬರ್ತೇವೆ. ನನ್ನ ಪ್ರಿಯ ಸ್ನೇಹಿತರೆ, ಕರ್ತನ ಭೋಜನಕ್ಕೆ ಬರುವಾಗ ಆ ಕರ್ತನ ಭೋಜನದಲ್ಲಿ ನಮ್ಮನ್ನು ನಾವು ಪರಿಶುದ್ಧರನ್ನಾಗಿಸಿಕೊಂಡು ಶುದ್ಧರಾಗಿಸಿಕೊಂಡು ಸಿದ್ಧತೆ ಮೂಲಕ ನಾವು ದೇವರ ಆ ಕರ್ತನ ಭೋಜನವನ್ನು ತೆಗೆದುಕೊಳ್ಳುವಂಥದ್ದನ್ನು ನೋಡ್ತೇವೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಹಾಗಾದರೆ ಕರ್ತನ ರಾತ್ರಿ ಭೋಜನ ಅಥವಾ ಹೋಲಿ ಕಮ್ಯೂನಿಯನ್, ಯೂಕರಿಸ್ಟ್, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಅದನ್ನು ಅರ್ಥವಿವರಣೆ ಮಾಡ್ತೇವೆ. ಇಂದಿನ ವಾಕ್ಯದ ಸಂದೇಶ 3 ವಾಕ್ಯ ಭಾಗಗಳನ್ನು ನಾನು ಗಮನಿಸುವುದಾದರೆ, ನಾನು ಈ ದಿವಸ ನಿಮ್ಮ ಸಂಗಡ ಹಂಚಿಕೊಳ್ಳುವುದೇನಂತ ಹೇಳಿದ್ರೆ, ಸ್ಯಾಕ್ರಮೆಂಟ್ ಆಫ್ ಹೋಲಿ ಯೂಕರಿಸ್ಟ್. ಯೂಕರಿಸ್ಟ್ ಎಂಬುದಾಗಿ ಹೇಳುವಾಗ, ಯೂಕರಿಸ್ಟೆವೋ ಎಂಬುದಾಗಿ ಹೇಳುವಾಗ ಥ್ಯಾಂಕ್ಸ್ ಗಿವಿಂಗ್, ದೇವರಿಗೆ ಸ್ತೋತ್ರ ಹೇಳೋ. ಕರ್ತನ ರಾತ್ರಿ ಭೋಜನ ಒಂದು ಹೊಸ ಒಡಂಬಡಿಕೆಯನ್ನು ಸೂಚಿಸ್ತದೆ. ಕರ್ತನ ರಾತ್ರಿ ಭೋಜನ ಯೇಸು ಕ್ರಿಸ್ತನ ದೇಹ ರಕ್ತಗಳನ್ನು ಸೂಚಿಸ್ತದೆ. ಕರ್ತನ ರಾತ್ರಿ ಭೋಜನ ಎಲ್ಲರನ್ನ ಒಟ್ಟಾಗಿ ಪಾಲುಗಾರಿಕೆಗೆ ಕರೆಯುತ್ತದೆ. ಕರ್ತನ ಭೋಜನ ಅನ್ಯೋನ್ಯತೆಗೆ ಕರೆಯುತ್ತದೆ. ಕರ್ತನ ಭೋಜನ ಆತನ ಶ್ರಮೆ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ನಮಗೂ ಸಹ ಆಹ್ವಾನ ಕೊಡ್ತದೆ. ಹಾಗಾದರೆ ಯೇಸು ಸ್ವಾಮಿಯವರು ಕರ್ತನ ರಾತ್ರಿ ಭೋಜನವನ್ನು ಸ್ಥಾಪಿಸುವಾಗ ಅದು ಬಹಳ ಪವಿತ್ರವಾದಂಥದ್ದು, ಬಹಳ ಯೋಗ್ಯವಾದಂಥದ್ದು. ಅದರ ಮೂಲಕ, ಆ ರಾತ್ರಿ ಭೋಜನದ ಮೂಲಕ ತನ್ನ ಬೋಧನೆಯನ್ನು ಹೇಳ್ತಾರೆ. ಯೇಸು ಸ್ವಾಮಿ ಮಾಡಿದಂಥ ಭೋಜನ ಮತ್ತು ಬೋಧನೆ ಎರಡು ಒಟ್ಟಾಗಿ ಸಾಗುವಂಥದ್ದನ್ನು ನೋಡ್ತೇವೆ. ಯೇಸು ಸ್ವಾಮಿ, ನನ್ನ ಪ್ರಿಯ ಸ್ನೇಹಿತರೆ, ನಾವೆಲ್ಲರೂ ಭೋಜನ ಮಾಡ್ತೇವೆ, ಊಟ ಮಾಡ್ತೇವೆ. ಹಾಗಾದರೆ ನಾವು ಮಾಡುವಂತಹ ಊಟಕ್ಕೂ ಕರ್ತನ ರಾತ್ರಿ ಭೋಜನಕ್ಕೂ ಇರುವಂತಹ ಸಂಬಂಧ ಏನು? ಯೇಸು ಸ್ವಾಮಿ ಪ್ರತಿದಿನ ಅವರೊಟ್ಟಿಗೆ ಊಟ ಮಾಡ್ತಾ ಇರಬಹುದು, ಪ್ರತಿದಿನ ಶಿಷ್ಯರೊಟ್ಟಿಗೆ ತನ್ನ ದೈನಂದಿನ ಆ ರಾತ್ರಿಯ ಭೋಜನವನ್ನು ಊಟ ಮಾಡ್ತಾ ಇರಬಹುದು. ಆದರೆ ಯೇಸು ಸ್ವಾಮಿ ತಾನು ಶಿಲುಬೆಗೆ ಒಪ್ಪಿಸಿಕೊಡುವ ಆ ರಾತ್ರಿಯಲ್ಲಿ, ಶ್ರಮೆಗೆ ಒಪ್ಪಿಸಿಕೊಡುವಂಥ ಆ ರಾತ್ರಿಯಲ್ಲಿ, ಮೇಲಂತಸ್ತಿನ ಕೋಣೆಯಲ್ಲಿ ಪಸ್ಕಾ ಹಬ್ಬದ ಭೋಜನವನ್ನು ಮಾಡುವಂಥ ಸಂದರ್ಭದಲ್ಲಿ ಆ ಶಿಷ್ಯರೊಟ್ಟಿಗೆ ಸ್ವಾಮಿ ಆ ಭೋಜನದಲ್ಲಿರುವಂಥ ಮಹತ್ವವನ್ನು ಹೇಳ್ತಾರೆ. ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಹಾಗಾದರೆ ಕರ್ತನ ಭೋಜನ ನಮ್ಮೆಲ್ಲರ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ವಿಶೇಷವಾದಂತಹ ಒಂದು ಸ್ಯಾಕ್ರಿಮೆಂಟ್, ಬಹಳ ಪವಿತ್ರವಾದಂಥ ಸ್ಯಾಕ್ರಿಮೆಂಟ್. ದೇವರ ವಾಕ್ಯಕ್ಕೆ ನಾವೆಲ್ಲರೂ ಮುಂದುವರಿಯೋಣ. ಮಾರ್ಕನ ಸುವಾರ್ತೆಯಲ್ಲಿ, ಮಾರ್ಕನ ಸುವಾರ್ತೆ 14ನೇ ಅಧ್ಯಾಯ, ಅದರಲ್ಲಿ 12ನೇ ವಚನದಿಂದ 26 ವಚನದ ಭಾಗದಲ್ಲಿರುವಂಥ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆ ಹುಳಿ ಇಲ್ಲದಂಥ ರೊಟ್ಟಿಯ ಪಸ್ಕ ಹಬ್ಬದ ಭೋಜನ ಮಾಡುವುದಕ್ಕೆ ತನ್ನ ಶಿಷ್ಯರಿಗೆ ಹೇಳ್ತಾನೆ, ನೀವು ಹೋಗಿ ಅದನ್ನು ಸಿದ್ಧ ಮಾಡಿರಿ. ಪ್ರಿಪರೇಷನ್. ನಾವು ಕರ್ತನ ಭೋಜನಕ್ಕೆ ಬರುವಾಗ ವಾಟ್ ಈಸ್ ಅವರ್ ಪ್ರಿಪರೇಷನ್? ನಾವು ಕರ್ತನ ರಾತ್ರಿಯ ಭೋಜನಕ್ಕೆ ಬರುವಾಗ ನಮ್ಮ ಸಿದ್ಧತೆಗಳೇನು? ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಕರ್ತನ ರಾತ್ರಿಯ ಭೋಜನಕ್ಕೆ ಬರುವಾಗ ನಾವು ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ತೇವೆ? ಒಂದು ದೈಹಿಕವಾದಂಥ ಶುದ್ಧತೆ,
ಎರಡನೇದು, ನಮ್ಮಲ್ಲಿರುವಂತಹ ಎಲ್ಲ ರೀತಿಯಾದಂಥ ಕೆಟ್ಟ ಆಲೋಚನೆಗಳಿಂದ ನಾವು ದೂರ ಉಳಿದು ಆ ಕರ್ತನ ರಾತ್ರಿಯ ಭೋಜನಕ್ಕೆ ಸಂಪೂರ್ಣವಾದಂಥ ರೀತಿಯಲ್ಲಿ ನಾವು ಆ ಯೇಸು ಸ್ವಾಮಿಯ ಆ ದೇಹ ಮತ್ತು ಆ ಯೇಸು ಸ್ವಾಮಿಯ ಆ ರಕ್ತವನ್ನು ನಾವು ತೆಗೆದುಕೊಳ್ಳುವುದಕ್ಕೆ ನಾವು ಬರುವಾಗ ಅದರಲ್ಲಿರುವಂಥ ಮಹತ್ವ ಏನು? ನನ್ನ ಪ್ರಿಯ ಸ್ನೇಹಿತರೆ, ಅದೊಂದು ಪ್ರಸಾದ ಅಲ್ಲ. ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ದೇವಾಲಯಗಳಲ್ಲಿ ಪ್ರಸಾದವನ್ನು ಕೊಡ್ತಾರೆ. ಆ ಪ್ರಸಾದಕ್ಕೂ ಇಲ್ಲಿ ಕೊಡುವಂಥ ಪ್ರಸಾದಕ್ಕೂ ಬಹಳ ವ್ಯತ್ಯಾಸ ಇದೆ. ಇದು ಯೇಸು ಸ್ವಾಮಿಯೇ ತನ್ನ ಜೀವನವನ್ನು ಸಂಪೂರ್ಣವಾದಂಥ ರೀತಿಯಲ್ಲಿ ಕೇಂದ್ರೀಕರಿಸಿಕೊಂಡು ಆ ಭೋಜನವನ್ನು ಸ್ಥಾಪನೆ ಮಾಡಿದ್ದಾರೆ. ನಾವು ಸಂಪೂರ್ಣವಾದಂಥ ರೀತಿಯಲ್ಲಿ ಪ್ರಿಪರೇಷನ್ನ ಮೂಲಕ ಕರ್ತನ ಮೇಜಿನ ಬಳಿಗೆ ಬರಬೇಕು. ಅನೇಕ ಸಂದರ್ಭದಲ್ಲಿ ನಾವು ಆರಾಧನೆಗೆ ಬರದೆ ಕರ್ತನ ಭೋಜನಕ್ಕೆ ಬರ್ತೇವೆ. ಆರಾಧನೆಯಲ್ಲಿ ಭಾಗವಹಿಸದೆ ಆರಾಧನೆ ನಂತರ ಪ್ರಾರಂಭವಾಗುವ ಕರ್ತನ ಭೋಜನದ ಆರಾಧನೆಗೆ ಅನೇಕರು ದೇವಾಲಯದ ಒಳಗೆ ಬಹಳ ಗಡಿಬಿಡಿಯಿಂದ ಓಡಿ ಬರುವಂಥದ್ದನ್ನು ನಾನು ಗಮನಿಸಿದ್ದೇನೆ. ಕರ್ತನ ಭೋಜನಕ್ಕೆ ಬರುವಾಗ ಅದನ್ನು ತೆಗೆದುಕೊಳ್ಳುವಾಗ ಅನೇಕರಿಗೆ ನಾವು ಯಾವ ರೀತಿಯಲ್ಲಿ ನಾವು ತೆಗೆದುಕೊಳ್ಳಬೇಕೆನ್ನುವಂತಹ ರೀತಿಯ ಗಲಿಬಿಲಿಯಲ್ಲಿ ಅವರು ಕರ್ತನ ರಾತ್ರಿಯ ಭೋಜನವನ್ನು ತೆಗೆದುಕೊಳ್ಳುವಂಥದ್ದನ್ನು ನಾನು ಗಮನಿಸಿದ್ದೇನೆ. ಹಾಗಾದರೆ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಿಪರೇಷನ್ ಎಂಬುದಾಗಿ ಹೇಳುವಾಗ ನಾವು ಸಂಪೂರ್ಣವಾದಂಥ ರೀತಿಯಲ್ಲಿ ಆರಾಧನೆಯಲ್ಲಿ ಭಾಗವಹಿಸಬೇಕು. ಕರ್ತನ ರಾತ್ರಿಯ ಭೋಜನ ಆರಾಧನೆ ಮುಕ್ತಾಯವಾಗುವಾಗ ಸಭೆಯಲ್ಲಿ 10, 15, 30 ಜನ ಮಾತ್ರ ಇರ್ತಾರೆ. ಯಾವ ರೀತಿಯಲ್ಲಿ ಎಂಬುದಾಗಿ ಹೇಳುವಾಗ ಬೇಗ ಬೇಗ ನನ್ನ ಕೆಲಸ ಕಾರ್ಯಗಳನ್ನು ಮುಗಿಸಿಕೊಳ್ಬೇಕು, ಕರ್ತನ ಭೋಜನವನ್ನು ತೆಗೆದುಕೊಂಡು ಆಲಯದ ಒಳಗೆ ಹೋಗಿ ಆಲಯದ ಹೊರಗೆ ಹೋಗಿ ಬಹಳವಾದಂಥ ರೀತಿಯಲ್ಲಿ ಚಹಾ ಕುಡಿದು ಒಳ್ಳೆ ಚಾಟಿಂಗ್ ಮಾಡ್ತಾ ಇರ್ತೇವೆ. ಇಲ್ಲಿ ಕರ್ತನ ಭೋಜನ ನಡೀತಾ ಇರ್ತದೆ. ಹಾಗಾದರೆ ನಮ್ಮ ಪ್ರಿಪರೇಷನ್ ಯಾವ ರೀತಿಯಲ್ಲಿದೆ? ನಾವು ಕರ್ತನ ಭೋಜನಕ್ಕೆ ಕೊಡುವಂತಹ ಒಂದು ಗೌರವ ಏನು? ಯಾಕಂದರೆ ಅದು ದೇವರೇ ಕರೆದಿರುವಂತಹ ಭೋಜನ. ನಮಗೆ ಯಾರಾದರೂ ಸಾಮಾನ್ಯವಾಗಿ ರಾಜ್ಯಪಾಲರು ಸ್ವಾತಂತ್ರ್ಯ ದಿನಾಚರಣೆಯ ದಿವಸದಲ್ಲಿ, ಗಣರಾಜ್ಯೋತ್ಸವ ದಿವಸದಲ್ಲಿ ಎಲ್ಲರಿಗೂ ಭೋಜನ ಕೂಟವನ್ನು ಅರೇಂಜ್ ಮಾಡ್ತಾರೆ. ಅದಕ್ಕೆ ಇನ್ವಿಟೇಷನ್ ಕೊಡ್ತಾರೆ. ಇನ್ವಿಟೇಷನ್ ಮೂಲಕ ಎಲ್ಲರೂ ಅದರಲ್ಲಿ ಭಾಗವಹಿಸಬೇಕು. ಆ ಭೋಜನಕ್ಕೆ ಒಂದು ಗೌರವ ಇದೆ. ನನ್ನ ಪ್ರಿಯ ಸ್ನೇಹಿತರೆ, ಅನೇಕ ಸಂದರ್ಭದಲ್ಲಿ ನಾವು ಸಭೆಯಾಗಿ ದೊಡ್ಡದಾಗಿ ಬೆಳೀತಾ ಇದ್ದೇವೆ, ಆದರೆ ಇಂತಹ ಒಂದು ಆಲೋಚನೆಗಳು, ಇಂತಹ ಒಂದು ಗಂಭೀರವಾದಂಥ ವಿಷಯಗಳಿಂದ ನಾವು ದೂರ ಉಳಿದಿದ್ದೇವೆ. ನಾವು ಎಷ್ಟೇ ಬೆಳೆದಿದ್ದರೂ ನಾವು ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ ನಾವು ಬೆಳೆಯದಿದ್ದರೆ, ಆಧ್ಯಾತ್ಮಿಕವಾದಂಥ ರೀತಿಯಲ್ಲಿ ನಾವು ಆ ಕರ್ತನ ಭೋಜನದ ಸತ್ಯಾಂಶಗಳ ತಿಳ್ಕೊಳ್ಳದಿದ್ದರೆ ನಿಜವಾಗಿ ನಾವು ತೆಗೆದುಕೊಳ್ಳುವಂಥದ್ದು ನಮಗೆ ಪ್ರಯೋಜನ ಕೊಡೋದಿಲ್ಲ. ಅನೇಕರು ಭಾವಿಸ್ಕೊಳ್ತಾರೆ, ನಾವು ತೆಗೆದುಕೊಂಡ ತಕ್ಷಣ ನಮ್ಮ ಪಾಪದ ಎಲ್ಲ ಪಾಪಗಳು ಪರಿಹಾರವಾಗ್ತದೆ. ಅದಕ್ಕೆ ಪೌಲನು ಹೇಳ್ತಾನೆ, ಅದನ್ನು ನೀನು ಬಹಳ ಗಂಭೀರತೆಯಿಂದ ತೆಗೆದುಕೊಳ್ಳಬೇಕು, ವಿವೇಚನೆ ಮಾಡಿ ತೆಗೆದುಕೊಳ್ಳಬೇಕು. ನಾನು ತೆಗೆದುಕೊಳ್ಳುವಂತಿರುವಂಥದ್ದು ಯಾವುದು ಎನ್ನುವಂಥದ್ದನ್ನು ಬಹಳ ಗಂಭೀರತೆಯಿಂದ ಆಲೋಚನೆ ಮಾಡಿ ತೆಗೆದುಕೊಳ್ಳಬೇಕು ಎನ್ನುವಂಥದ್ದನ್ನು ಹೇಳ್ತಾನೆ. ಯಾಕಂದರೆ ಪ್ರಿಪರೇಷನ್ ಎಂಬುದಾಗಿ ಹೇಳುವಾಗ ನಾವು ಮಕ್ಕಳಿಗೆ ಕನ್ಫರ್ಮೇಷನ್ಗೆ ಕೊಡಿಸ್ತೇವೆ. ಅನೇಕ ಮಕ್ಕಳು ಕನ್ಫರ್ಮೇಷನ್ಗೆ ಸರಿಯಾಗಿ ಬರೋದಿಲ್ಲ. ಕರ್ತನ ಭೋಜನದ ಕುರಿತಾಗಿ ಅವರಿಗೆ ಹೇಳಿಕೊಡುವಾಗ ಅವರಿಗೆ ಲೋಕದ ಪಾಠಕ್ಕಿಂತಲೂ ದೇವಾಲಯದಲ್ಲಿ ಕೊಡುವಂಥ ಪಾಠ ಒಂದು ರೀತಿಯಲ್ಲಿ ಅವರಿಗೆ ಅಸಡ್ಡೆತನ. ಅನೇಕರು ಕೊನೆಯ ಕ್ಷಣದಲ್ಲಿ ಬಂದು ಕರ್ತನ ಕನ್ಫರ್ಮೇಷನ್ ಕ್ಲಾಸಲ್ಲಿ ಕೂತ್ಕೊಂಡು ಕನ್ಫರ್ಮೇಷನ್ ತೆಗೆದುಕೊಂಡಂಥದ್ದನ್ನು ನಾವು ಗಮನಿಸಿದ್ದೇವೆ. ಹಾಗಾದರೆ ನಮಗೆ ಸರಿಯಾದಂಥ ಫೌಂಡೇಶನ್, ಕರ್ತನ ಭೋಜನಕ್ಕೆ ನಮಗೆ ಸರಿಯಾದಂಥ ಫೌಂಡೇಶನ್ ಸಿಕ್ಕದಿದ್ದಾಗ ಇಂತಹ ವಿಷಯಗಳು ನಮ್ಮಲ್ಲಿ ಬರ್ತವೆ. ನನ್ನ ಪ್ರಿಯ ಸ್ನೇಹಿತರೆ, ಪ್ರಿಪರೇಷನ್ ನಾವು ಸಂಪೂರ್ಣವಾದಂಥ ರೀತಿಯಲ್ಲಿ ಆರಾಧನೆಗೆ ಬರುವಾಗ, ಕರ್ತನ ರಾತ್ರಿಯ ಭೋಜನದ ಆರಾಧನೆ ಪ್ರಾರಂಭವಾಗುವಾಗ, ಕರ್ತನ ಭೋಜನವನ್ನು ತೆಗೆದುಕೊಂಡು ಹೋಗುವ ತನಕ ನಾವು ಸಂಪೂರ್ಣ ಗಂಭೀರತೆಯಿಂದ ಅದನ್ನು ಪರಿಪಾಲಿಸಬೇಕು. ಅನೇಕ ಸಂದರ್ಭದಲ್ಲಿ ಕರ್ತನ ರಾತ್ರಿಯ ಭೋಜನ ಬರುವಾಗ ಸಹ ನಾವು ಮಾತಾಡಿಕೊಂಡು ಬರ್ತೇವೆ. ಆ ಲೈನ್ನಲ್ಲಿ ಬರುವಾಗ ಯೋಗಕ್ಷೇಮ ವಿಚಾರಿಸ್ತೇವೆ, ನೀವು ಹೇಗಿದ್ದೀರಾ, ಹೇಗೆ? ನನ್ನ ಪ್ರಿಯ ಸ್ನೇಹಿತರೆ, ನಾವಿರುವಂಥ ಸ್ಥಳ ಯಾವುದು, ನಾವು ನಡೆಯುತ್ತಿರುವಂಥ ಸ್ಥಳ ಯಾವುದು, ನಾವು ಬಂದಿರುವಂಥ ಸ್ಥಳ ಯಾವುದು? ಚರ್ಚ್ ಇಸ್ ನಾಟ್ ಎ ಮೀಟಿಂಗ್ ಸೆಂಟರ್, ಚರ್ಚ್ ಇಸ್ ನಾಟ್ ಎ ಈಟಿಂಗ್ ಸೆಂಟರ್. ಚರ್ಚ್
ವಿತ್ ಮೀಟ್ ಗಾಡ್, ದೇವರನ್ನು ನೋಡುವಂತಹ, ದೇವರನ್ನು ದರ್ಶನ ಮಾಡುವಂತಹ, ದೇವರ ಭೋಜನದಲ್ಲಿ ಭಾಗವಹಿಸುವಂತಹ ಒಂದು ವಿಶೇಷವಾದಂಥ ಕಾರ್ಯ. ನನ್ನ ಪ್ರಿಯ ಸ್ನೇಹಿತರೆ, ನಾವು ಊಟ ಮಾಡುವಾಗ ನಾವು ನಮ್ಮ ಕೈಗಳನ್ನು ಶುದ್ಧಪಡಿಸಿಕೊಳ್ತೇವೆ. ಊಟ ಮಾಡುವಾಗ ನಾವು ಶುದ್ಧವಾದಂಥ ಬಟ್ಟೆಗಳನ್ನು ಹಾಕಿಕೊಂಡು ನಾವು ಟೇಬಲ್ ಮೇಲೆ ಕೂತು ಗೌರವದಿಂದ ನಾವು ಊಟ ಮಾಡ್ತೇವೆ. ಯಾಕಂದರೆ ಆ ಊಟಕ್ಕೆ ನಾವು ಕೊಡುವಂತಹ ಗೌರವ. ಹಾಗೆ ಕರ್ತನ ರಾತ್ರಿ ಭೋಜನಕ್ಕೆ ಯಾವಾಗಲೂ ಸಹ ನಾವು ಏನೋ ಅದನ್ನು ಗಂಭೀರತೆ ಇಲ್ಲದೆ ತೆಗೆದುಕೊಳ್ಳಂದರೆ ಅದಕ್ಕೆ ದೇವರ ಆಶೀರ್ವಾದ ಇಲ್ಲ. ಯಾಕೆ ಅಂತ ಹೇಳುವಾಗ ಇಲ್ಲಿ ಆತನು ಹೇಳ್ತಾನೆ, ದೇವರ ಸ್ತೋತ್ರ ಮಾಡ್ತಾನೆ. ನನ್ನ ಪ್ರಿಯ ಸ್ನೇಹಿತರೆ, ದೇವರ ಸ್ತೋತ್ರವನ್ನು ನಾವು ಹೇಗೆ ಅಲ್ಲಗಳಿಲಿಕ್ಕೆ ಸಾಧ್ಯ? ದೇವರ ವಾಕ್ಯ ಹೇಳ್ತದೆ, 22ನೇ ವಚನ ಹೇಳ್ತದೆ, ಅವರು ಊಟ ಮಾಡುತ್ತಿರುವಾಗ, ನೀವು ಗಮನಿಸಬೇಕು, ಅವರು ಊಟ ಮಾಡುತ್ತಿರುವಾಗ, ದೇ ಆಲ್ರೆಡಿ ಸ್ಟಾರ್ಟೆಡ್. ಊಟ ಮಾಡುತ್ತಿರುವಾಗ ಆತನು ರೊಟ್ಟಿಯನ್ನು ತೆಗೆದುಕೊಳ್ತಾನೆ. ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ. ನನ್ನ ಪ್ರಿಯ ಸ್ನೇಹಿತರೆ, ಥ್ಯಾಂಕ್ಸ್ ಗಿವಿಂಗ್, ಅದನ್ನೇ ಯೂಕರಿಸ್ಟೆವೋ ಅಂತ ಹೇಳ್ತಾನೆ. ಕರ್ತನ ಭೋಜನ ಎಂಬುದಾಗಿ ಹೇಳುವಾಗ ಅದು ದೇವರಿಗೆ ಸ್ತೋತ್ರ ಹೇಳುವಂಥದ್ದು. ದೇವರಿಗೆ ಸ್ತೋತ್ರ ಹೇಳಿರುವಂತಹ ಆ ರೊಟ್ಟಿಯನ್ನು, ದೇವರಿಗೆ ಸ್ತೋತ್ರ ಮಾಡಿರುವಂತಹ ರೊಟ್ಟಿಯನ್ನು ಆತನು ಮುರಿದು ಕೊಡ್ತಾನೆ. ಮುರಿಯುವಂಥ ಸಿಂಬಲ್ ಅದು ಯೇಸು ಕ್ರಿಸ್ತನ ಶ್ರಮೆಯನ್ನು ಸೂಚಿಸ್ತದೆ. ಮುರಿಯಲ್ಪಡುವಾಗ ಮತ್ತೊಬ್ಬರಿಗೆ ಯೇಸು ಕ್ರಿಸ್ತನ ಶ್ರಮೆ ಪ್ರತಿಯೊಬ್ಬರಿಗೂ ದೊರಕುವಂಥದ್ದಾಗಿದೆ. ನನ್ನ ಪ್ರಿಯ ಸ್ನೇಹಿತರೆ, ಪ್ರಿಪರೇಷನ್, ನಾವು ಸಿದ್ಧರಾಗಿ ಬರುವಾಗ ಅದು ದೇವರಿಗೆ ಸ್ತೋತ್ರ ಮಾಡಿರುವಂತಹ ಒಂದು ವಿಶೇಷವಾದಂತಹ ಕಾರ್ಯ. ಹಾಗಾದರೆ ಕರ್ತನ ಭೋಜನಕ್ಕೆ ನಾವು ಬರುವಾಗ ಆತನು ದೇವರಿಗೆ ಊಟ ಮಾಡುತ್ತಿರುವಾಗ ಆತನು ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿದನು. ಹಾಗಾದರೆ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಕರ್ತನ ಭೋಜನಕ್ಕೆ ಬರುವಾಗ ನನ್ನಂದಿನ ಮನಸ್ಥಿತಿ ಏನಾಗಿದೆ? ನಾನು ಕರ್ತನ ಭೋಜನವನ್ನು ತೆಗೆದುಕೊಳ್ಳುವಾಗ ನಾನು ಯಾವ ಆಲೋಚನೆ ಒಟ್ಟಿಗೆ ಬರ್ತೇನೆ? ಅನೇಕರು ಕರ್ತನ ಭೋಜನಕ್ಕೆ ಬರುವಾಗ ಅವರ ಕುಟುಂಬದೊಟ್ಟಿಗೆ ಬರ್ತಾರೆ, ಸಂತೋಷ. ಅನೇಕರು ಕರ್ತನ ಭೋಜನಕ್ಕೆ ಬರುವಾಗ ಅವರ ಸ್ನೇಹಿತರೊಟ್ಟಿಗೆ ಬರ್ತಾರೆ, ಬಹಳ ಸಂತೋಷ. ಅನೇಕರು ಕರ್ತನ ಭೋಜನಕ್ಕೆ ಬರುವಾಗ ನಮಗೆ ಯಾರೂ ಆಗೋದಿಲ್ಲ, ಅವರು ಸಡನ್ನಾಗಿ ಅವರು ಬಂದರೆ ನಾವು ಹೋಗೋದಿಲ್ಲ, ಅಲ್ಲೇ ನಿಂತು ಬಿಡ್ತೇವೆ. ಅವರು ಹೋದ ಮೇಲೆ ನಾವು ಪುನಃ ಅವರೊಟ್ಟಿಗೆ ತೆಗೆದುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡೋದಿಲ್ಲ. ನಮ್ಮ ಪಕ್ಕದಲ್ಲಿ ಇರಬೇಕಾದವರು, ನಮ್ಮ ಕುಟುಂಬದವರು, ನಮ್ಮ ಆತ್ಮೀಯರು, ಅವರೊಟ್ಟಿಗೆ ಮಾತ್ರ ನಾನು ಕರ್ತನ ಭೋಜನವನ್ನು ತೆಗೆದುಕೊಳ್ತೇನೆ. ನನ್ನ ಪ್ರಿಯ ಸ್ನೇಹಿತರೆ, ಹಾಗಾದರೆ ನಾವು ತೆಗೆದುಕೊಳ್ಳುವಂಥ ಕರ್ತನ ಭೋಜನ ಈ ಎಲ್ಲ ಆಲೋಚನೆಗಳಿಂದ ತುಂಬಿದಾದರೆ ಅದಕ್ಕೆ ಮಹತ್ವ ಇಲ್ಲ. ಯೂದನೂ ಸಹ ಯೇಸು ಸ್ವಾಮಿಯ ಕರ್ತನ ಭೋಜನದಲ್ಲಿ ಭಾಗವಹಿಸ್ತಾನೆ, ಆದರೆ ಆತನ ಆಲೋಚನೆ ಯೇಸುವನ್ನು ಯಾವಾಗ ಹಿಡಿಯಬೇಕು ಎನ್ನುವಂತಹ ಆಲೋಚನೆಯಿಂದ ಇದ್ದನು. ಹಾಗಾದರೆ ನಾವು ತೆಗೆದುಕೊಳ್ಳುವಂಥದ್ದು ನಮ್ಮಲ್ಲಿ ಮಂತ್ರ ಮಾಡೋದಿಲ್ಲ. ಅನೇಕ ಸಂದರ್ಭದಲ್ಲಿ ನಾವು ಎಷ್ಟೇ ಪಾಪ ಮಾಡಿದ್ದೇನೆ, ನಾನು ತೆಗೆದುಕೊಂಡಾಗ ಪಾಪ ಪರಿಹಾರ ಆಗೋಗ್ತದೆ ಎಂಬುದಾಗಿ ಅನೇಕರು ಯೋಚನೆ ಮಾಡಿಕೊಂಡು ಅದನ್ನು ತೆಗೆದುಕೊಳ್ತಾರೆ. ನನ್ನಲ್ಲಿ ಪರಿವರ್ತನೆ ಆದಾಗ ಮಾತ್ರ ನಾನು ತೆಗೆದುಕೊಳ್ಳುವಂತಹ ಕರ್ತನ ಭೋಜನಕ್ಕೆ ನಿಜವಾದಂಥ ಅರ್ಥ ಇದೆ. ಯೇಸು ಸ್ವಾಮಿ ದೇವರ ಸ್ತೋತ್ರ ಮಾಡ್ತಾನೆ, ದೇವರಿಗೆ ಸ್ತೋತ್ರ ಮಾಡ್ತಾನೆ. ಯೂಕರಿಸ್ಟವು, ದೇವರಿಗೆ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ತಕ್ಕೊಳ್ಳಿರಿ, ಇದು ನನ್ನ ದೇಹ. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಪುನಃ ದೇವರಿಗೆ ಸ್ತೋತ್ರ ಮಾಡ್ತಾನೆ. ನನ್ನ ಪ್ರಿಯ ಸ್ನೇಹಿತರೆ, ದೇವರಿಗೆ ಸ್ತೋತ್ರ ನಾವು ಯಾವುದರಲ್ಲಿ ಹೇಳುವಂಥದ್ದು? ನಮ್ಮ ಹಾಡುಗಳಲ್ಲಿ ದೇವರಿಗೆ ನಾವು ಸ್ತೋತ್ರ ಹೇಳ್ತೇವೆ, ನಮ್ಮ ಪ್ರಾರ್ಥನೆಯಲ್ಲಿ ನಾವು ದೇವರಿಗೆ ಸ್ತೋತ್ರ ಹೇಳ್ತೇವೆ, ನಮ್ಮ ಪದಗಳಿಂದ ನಾವು ದೇವರಿಗೆ ಸ್ತೋತ್ರ ಹೇಳ್ತೇವೆ. ಆದರೆ ಯೇಸು ಸ್ವಾಮಿ ತನ್ನ ಜೀವನ ಮರಣದ ಮೂಲಕ ದೇವರಿಗೆ ಸ್ತೋತ್ರ ಹೇಳಿದ್ದಾನೆ. ಕರ್ತನ ರಾತ್ರಿಯ ಭೋಜನ ದೇವರಿಗೆ ಸ್ತೋತ್ರ ಹೇಳುವಂಥ ಭೋಜನ. ಥ್ಯಾಂಕ್ಸ್ ಗಿವಿಂಗ್, ದೇವರಿಗೆ ಸ್ತೋತ್ರ ಹೇಳುವಂಥ ಭೋಜನ. ಈ ದೇವರಿಗೆ ಸ್ತೋತ್ರ ಹೇಳುವಂಥ ಭೋಜನದಲ್ಲಿ ನಿನ್ನ ಮನಸ್ಥಿತಿ, ಪ್ರಿಪರೇಷನ್ ಹೇಗಿದೆ? ಪ್ರಿಯ ಸ್ನೇಹಿತರ, ಲೋಕ ಬದಲಾಗಿದೆ, ನೀನು ಬದಲಾಗ್ತಾ ಇದ್ದೇನಾ? ಈಗಿನ ಸ್ಥಿತಿ ನಮ್ಮನ್ನು ಬದಲಾಯಿಸಿದೆ, ನಮ್ಮ ಕುಟುಂಬವನ್ನು ಬದಲಾಯಿಸಿದೆ, ನಮ್ಮ ಜೀವನ ಪದ್ಧತಿಗಳನ್ನು ಬದಲಾಯಿಸಿದೆ. ನೀನು ಬದಲಾಗ್ತಾ ಇದ್ದೇನಾ? ಕರ್ತನ ಭೋಜನವನ್ನು ಎಷ್ಟು ಸಾರಿ ನಾವು ವಿವೇಚನೆ ಇಲ್ಲದೆ ನಾನು ತೆಗೆದುಕೊಂಡಿದ್ದೇನೆ, ಪ್ರಿಪರೇಷನ್ ಇಲ್ಲದೆ ನಾನು ತೆಗೆದುಕೊಂಡಿದ್ದೇನೆ. ಕರ್ತನ ಭೋಜನವನ್ನು ನಾನು ತೆಗೆದುಕೊಳ್ಳುವಾಗ ಕಮ್ ವಿತ್ ಅ ಪ್ರಿಪರೇಷನ್.
ಬಹಳ ಗಂಭೀರತೆಯಿಂದ ಆರಾಧನೆಯ ಸಂಪೂರ್ಣವಾಗಿ ಭಾಗವಹಿಸಿ ಅದನ್ನು ತಗೊಳ್ಬೇಕು. ಈಗಿನ ಯುವ ಸಮುದಾಯಕ್ಕೆ ಕನ್ಫರ್ಮೇಷನ್ ಕ್ಲಾಸ್ ಇಸ್ ಅಲರ್ಜಿ ಕ್ಲಾಸ್. ಅದರಲ್ಲಿ ತುಂಬ ಎಕ್ಸೈಟ್ಮೆಂಟನ್ನು ಕೇಳ್ತಾರೆ. ಅದರಲ್ಲಿ ಹೇಳುವಂಥ ವಿಷಯಗಳು ಅನೇಕ ಸಂದರ್ಭದಲ್ಲಿ ಅವರಿಗೆ ಅಭಾಸವಾಗಿರಬಹುದು. ಕರ್ತನ ಭೋಜನವನ್ನು ಮೊಣಕಾಲು ಊರಿ ತಗೊಳ್ಳೋ ಎಂಬುದಾಗಿ ಹೇಳುವಾಗ ಅವರಿಗೆ ಅದರಿಂದ ಏನು ಪ್ರಯೋಜನ ಎನ್ನುವಂಥ ಆಲೋಚನೆಗಳು ಯವನಸ್ಥರಲ್ಲಿ ಮೂಡ್ತಾ ಇದೆ. ಯಾಕೆ ಮೊಣಕಾಲೂರು ಯಾಕೆ ತಗೊಳ್ಬೇಕು? ನಿಂತ್ಕೊಂಡೇ ತಗೊಳ್ಬೋದಲ್ಲ. ನನ್ನ ಆತ್ಮೀಯ ಸಹೋದರ ಸಹೋದರಿ, ಯಾಕೆ ನಾವು ಮೊಣಕಾಲೂರಿ ತಗೊಳ್ಬೇಕು? ಯೇಸು ಸ್ವಾಮಿ ಮುರಿಯಲ್ಪಡ್ತಾನೆ, ಮುರಿದು ತಕ್ಕೊಳ್ಳಿರಿ. ಅಂತಹ ಪವಿತ್ರವಾದಂತಹ ಆ ಕಾರ್ಯವನ್ನು ಯೇಸು ಸ್ವಾಮಿ ಮಾಡಿರುವಾಗ, ಆ ದೇವರಿಗೆ ಸ್ತೋತ್ರ ಮಾಡಿದಂತಹ ಆ ಪವಿತ್ರವಾದಂತಹ ಕಾರ್ಯದಲ್ಲಿ ನಾವು ಸಹ ಭಾಗವಹಿಸುವಾಗ ವಿ ಕಮ್ ವಿತ್ ಅ ಪ್ರಿಪರೇಷನ್. ಯೇಸು ಸ್ವಾಮಿಯಲ್ಲಿ ಮಾತು ಹೇಳ್ತಾನೆ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿಕೊಡ್ತಾನೆ. ಹಾಗಾದರೆ ಕರ್ತನ ರಾತ್ರಿಯ ಭೋಜನಕ್ಕೆ ಬರುವಾಗ, ದೇವರಿಗೆ ಸ್ತೋತ್ರ ಮಾಡುವಾಗ ನಮ್ಮನ್ನು ಎಚ್ಚರಿಸ್ತದೆ, ನೀನು ಮಾಡುತ್ತಿರುವಂಥದ್ದು ಏನು? ನೀನು ನಿನ್ನ ಸ್ನೇಹಿತರೊಟ್ಟಿಗೆ ಜಗಳ ಮಾಡಿಕೊಂಡು, ನಿನ್ನ ಕುಟುಂಬದೊಟ್ಟಿಗೆ ಜಗಳ ಮಾಡಿಕೊಂಡು ಕರ್ತನ ರಾತ್ರಿಯ ಭೋಜನವನ್ನು ನೀನು ಸ್ವೀಕರಿಸ್ತಾ ಇದ್ದೀಯಾ? ನಮಗೆ ಪ್ರಶ್ನೆ ಮಾಡ್ತದೆ ಮನಸ್ಸು. ಅಥವಾ ನಾನು ಯಾವುದೋ ಒಂದು ಬೇಸರದಿಂದ ಬಂದು ಕರ್ತನ ರಾತ್ರಿಯ ಭೋಜನದಲ್ಲಿ ಪಾಲುಗಾರನಾಗ್ತಿದ್ದೇನಾ? ಅನೇಕ ನೀವು ಗಮನಿಸಬೇಕು, ಚರ್ಚಿನ ಒಳಗಿಂದ ಗುಡುಗುಡುಗುಡು ಅಂತ ಓಡಿ ಬರ್ತಾರೆ, ತಗೊಳ್ತಾರೆ, ಪುನಃ ಹಂಗೆ ಓಡಿ ಹೋಗ್ತಾರೆ. ಯಾಕೆ? ತಿಂಡಿ ತಿನ್ನಬೇಕು. ಯಾಕಂದರೆ ಕನ್ಫರ್ಮೇಷನ್ ಕಮ್ಯುನಿಯನ್ ತಗೊಳ್ಳೋಕ್ಕಿಂತ ಮುಂಚೆ ನಾನು ಬ್ರೇಕ್ಫಾಸ್ಟ್ ಮಾಡೋಲ್ಲ, ಅದಾಯಿತು ನಾನು ಬ್ರೇಕ್ಫಾಸ್ಟ್ ಮಾಡಬೇಕು. ನನ್ನ ಪ್ರಿಯ ಸ್ನೇಹಿತರೆ, ಆ ರೀತಿಯಾದಂಥ ಲಘು ಆಲೋಚನೆಯಿಂದ, ಆ ರೀತಿಯಾದಂಥ ಆಲೋಚನೆಗಳಿಂದ ಕರ್ತನ ರಾತ್ರಿಯ ಭೋಜನಕ್ಕೆ ಯಾವತ್ತೂ ಬರಬಾರ್ದು. ಕರ್ತನ ರಾತ್ರಿ ಭೋಜನ ಬಹಳ ಬಹಳ ಗಂಭೀರವಾದಂತಹ ರಾತ್ರಿ ಭೋಜನ. ಅದಕ್ಕೆ ಸ್ವಾಮಿ ಅದನ್ನು ಸ್ಥಾಪನೆ ಮಾಡ್ತಾನೆ. ಅದರ ಮೂಲಕ ಕ್ರಿಸ್ತನ ಆ ಶ್ರಮೆಯ ಕುರಿತಾಗಿ ಆತನು ಹೇಳ್ತಾನೆ. ಇನ್ನು ಎರಡನೇದಾಗಿ ನಾವು ದೇವರ ಸ್ತೋತ್ರ ಎಂಬುದಾಗಿ ಹೇಳುವಾಗ, ಎರಡನೇದಾಗಿ ಪೌಲನು ಸಹ ಅದೇ ಮಾತುಗಳನ್ನು ಹೇಳ್ತಾನೆ. ನೀವು ಗಮನಿಸಿರಿ, ಪೌಲನು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 15ನೇ ವಚನದಿಂದ 17 ವಚನದಲ್ಲಿರುವಾಗ ಆ ಕೊರಿಂಥ ಸಭೆಯಲ್ಲಿ ಒಂದು ಸಮಸ್ಯೆ ಇತ್ತು. ಏನು ಸಮಸ್ಯೆ ಎಂಬುದಾಗಿ ಹೇಳುವಾಗ, ಅನೇಕರು ಹೋಗಿ ಅಲ್ಲಿ ವಿಗ್ರಹಾರಾಧನೆಗಳು ಆಗುವಾಗ, ಅಲ್ಲಿ ಯಜ್ಞಗಳನ್ನು ಸಮರ್ಪಿಸುವಾಗ ಅಲ್ಲಿ ಊಟ ಮಾಡ್ತಾಯಿದ್ರು, ಇಲ್ಲಿ ಊಟ ಮಾಡ್ತಾಯಿದ್ರು. ಕರ್ತನಲ್ಲಿ ಪ್ರಿಯ ಸ್ನೇಹಿತರೆ, ಹಾಗಾದರೆ ನಮಗೆ ಕರ್ತನ ಭೋಜನಕ್ಕೆ ಬರುವಾಗ ಒಂದು ನಿಲುವು ನಮ್ಮಲ್ಲಿರಬೇಕು. ನಾನು ಕರ್ತನ ಭೋಜನವನ್ನು ತೆಗೆದುಕೊಳ್ಳಬೇಕಾದ್ರೆ ಒಂದು ಸರಿಯಾದಂಥ ನಿಲುವು ನಮ್ಮಲ್ಲಿರಬೇಕು, ಸ್ಟ್ಯಾಂಡ್. ಯಾಕಂದರೆ ಆ ನಿಲುವು ಇರುವಾಗ ಗೊಂದಲಗಳಿಗೆ ಆಸ್ಪದ ಇಲ್ಲ. ಯಾಕಂದರೆ ಕೊರಿಂಥ ಸಭೆಯಲ್ಲಿ ನೀವು 10ನೇ ಅಧ್ಯಾಯದ 11ನೇ ವಚನ ಮತ್ತು 23ನೆಯ ವಚನಗಳನ್ನು ನೀವು ನೋಡಬೇಕಾದ್ರೆ ಅಲ್ಲಿ ಅದೇ ರೀತಿಯಾದಂಥ ಆಲೋಚನೆಗಳಿತ್ತು. ನೀವು ಗಮನಿಸಿ, ಆ ವಾಕ್ಯ ಭಾಗವನ್ನು ನೀವು ಓದ್ರಿ, ಬಹಳ ಸುಂದರವಾಗಿದೆ. ಅನೇಕರು ಅಲ್ಲಿ ಹೋಗಿ ಪೂಜೆ ಮಾಡಿದಂಥ ವಸ್ತುಗಳನ್ನು ಸ್ವೀಕರಿಸ್ತಾ ಇದ್ರು, ಇಲ್ಲೂ ಬಂದು ಸ್ವೀಕರಿಸ್ತಾ ಇದ್ರು. ಕರ್ತನ ಭೋಜನಕ್ಕೆ ಬರುವಾಗ ಆ ರೀತಿಯಲ್ಲಿ ನೀವು ಬರಬಾರದು ಎನ್ನುವಂಥದ್ದನ್ನು ಪೌಲನು ಅಲ್ಲಿ ಹೇಳ್ತಾನೆ. ಕರ್ತನನ್ನು ರೇಗಿಸಬೇಕೆಂದಿದ್ದೇವೋ? ಕರ್ತನನ್ನು ನೀವು ರೇಗಿಸಬೇಕೆಂದಿದ್ದೀರಾ? ಯಾಕಂತ ಹೇಳಿದ್ರೆ ನಾವು ಅದರಲ್ಲಿ ಪಾಲು ತೆಗೆದುಕೊಳ್ಳುವಂಥವ್ರು. 16ನೇ ವಚನ ಹೇಳ್ತದೆ, ನಾವು ದೇವ ಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರಿಕೆ. ನಾವು ಪಾಲುಗಾರರಾಗ್ತಾ ಇದ್ದೇವೆ. ನಾವು ಲೋಕದ ವಿಷಯಗಳೊಟ್ಟಿಗೆ ಪಾಲುಗಾರರಾಗುವುದಲ್ಲ, ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗುವಂಥದ್ದು. ಇಲ್ಲಿ ದೇವರ ಸ್ತೋತ್ರ ಅಂತ ಹೇಳುವಾಗ ಒಂದು ಪ್ರಿಪರೇಷನ್. ಎರಡನೇದು ದೇವರ ಸ್ತೋತ್ರ ಎಂಬುದಾಗಿ ಹೇಳುವಾಗ ಪಾಲುಗಾರಿಕೆ, ಪಾರ್ಟಿಸಿಪೇಷನ್, ಪಾರ್ಟೇಕ್. ಕರ್ತನ ಭೋಜನಕ್ಕೆ ನಾನು ಬರ್ತಾ ಇದ್ದೇನೆ, ನಾನು ಅಲ್ಲಿಯೂ ಆಚರಿಸ್ತೇನೆ, ಬೇರೆ ಕಡೆಯೂ ಮಾಡ್ತೇನೆ. ನಾನು ಎಲ್ಲ ವಿಷಯಗಳನ್ನು, ಸೈತಾನನ ವಿಚಾರಗಳನ್ನು ಮಾಡ್ತೇನೆ, ಪುನಃ ದೇವಾಲಯಕ್ಕೆ ಬಂದು ಅದೇ ರೀತಿಯಲ್ಲಿ ಕರ್ತನ ಭೋಜನವನ್ನು ತೆಗೆದುಕೊಳ್ತೇನೆ ಎನ್ನುವಂಥದ್ದನ್ನು ಕೊರಿಂಥ ಸಭೆಯಲ್ಲಿರುವಾಗ ಪೌಲನು ಅದನ್ನು ಹೇಳ್ತಿದ್ದಾನೆ. ನೀವು ಗಮನಿಸಿ, ಭಾಳ ಬ್ಯೂಟಿಫುಲ್ ಆದಂಥ ಇವತ್ತು ಅನೇಕರಿಗೆ ಪ್ರಶ್ನೆ ಇದೆ, ಈ ಪ್ರಶ್ನೆ ಇದೆ. ಯಾಕಂದರೆ ನಾನು ಇದನ್ನು ಹೇಳೋದಿಲ್ಲ, ನನಗೆ ನೀವು ಫೋನ್ ಮಾಡಿದಾಗ ಈ ವಿಚಾರಗಳನ್ನು ಹೇಳ್ತಾನೆ. ಯಾಕಂದ್ರೆ ಸೂಕ್ಷ್ಮವಾದಂಥ ವಿಚಾರಗಳಿದು. ಆ ವಾಕ್ಯ ಭಾಗವನ್ನು ಮನೆಯಲ್ಲಿ ಓದ್ರಿ, 10ನೇ ಅಧ್ಯಾಯ 23ನೇ ವಚನದಿಂದ. ಆದರೆ ಪೌಲನು ಹೇಳ್ತಾನೆ, ಅದು ಸರಿಯಿಲ್ಲ.
ನೀವು ಒಂದು ಕಡೆ ನೀವು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರಿದ್ದೀರಿ ಮತ್ತು ರೊಟ್ಟಿ ಸಹ ಒಂದೇ ಆಗಿದೆ. ಇಲ್ಲಿ ಒಂದೇ ಎಂಬುದಾಗಿ ಹೇಳುವಾಗ ನಾವು ಎಲ್ಲ ಕಡೆ ಭಾಗವಹಿಸುವಂಥದ್ದು ಎಂಬುದಾಗಿ ಅಲ್ಲ, ಮೊದಲು ಕ್ರಿಸ್ತನ ದೇಹ ರಕ್ತದಲ್ಲಿ ನಾವು ಪಾಲುಗಾರರಾಗುವಂಥದ್ದು ಒಂದೇ. ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಕ್ರಿಸ್ತನ ದೇಹ ರಕ್ತ, ಕರ್ತನ ಭೋಜನ ನಮ್ಮನ್ನು ಒಟ್ಟಾಗಿ ಕರೀತದೆ, ನಮ್ಮನ್ನು ಒಟ್ಟಾಗಿ ಕರೆಯುವಂಥದ್ದಾಗಿದೆ. ಹಾಗಾದರೆ ನಾವು ಸಹ ಅದರಲ್ಲಿ ಪಾಲುಗಾರರಾಗಬೇಕು, ನಾವು ಸಹ ಅದರಲ್ಲಿ ಪಾಲುಗಾರರಾಗಬೇಕು. ಅದನ್ನು ಆತನು ಸ್ಪಷ್ಟವಾಗಿ ಹೇಳ್ತಿದ್ದಾನೆ. ನೀವು ಆ ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೀರಿ ಮತ್ತು ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗುವುದಕ್ಕೆ ಸೂಚನೆ ಆಗ್ತದೆ. ಮತ್ತು ನಾವೆಲ್ಲರೂ ಒಂದೇ ದೇಹ ಮತ್ತು ಒಂದೇ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಂಡು ತಿನ್ನುತ್ತೇವೆ. ನನ್ನ ಪ್ರಿಯ ಸ್ನೇಹಿತರೆ, ದೇವರ ವಾಕ್ಯದಲ್ಲಿ ಭೋಜನ ಎನ್ನುವುದಕ್ಕೆ ದೊಡ್ಡ ಅರ್ಥ ಇದೆ, ಬ್ಯಾಂಕ್ವೆಟ್. ಯೇಸು ಸ್ವಾಮಿ ಅದನ್ನು ಬಹಳಷ್ಟು ಸಾರಿ ಹೇಳ್ತಾನೆ. ಅನೇಕರಿಗೆ ದೇವರ ಪರಲೋಕದಲ್ಲಿ ದೊಡ್ಡ ಔತಣಕೂಟ ಏರ್ಪಾಡಾಗಿದೆ, ಎಲ್ಲರನ್ನು ನಾನು ಕರೆಯುತ್ತೇನೆ, ನೀವೆಲ್ಲರೂ ಅದರಲ್ಲಿ ಭಾಗವಹಿಸರಿ. ಅನೇಕ ಸಂದರ್ಭದಲ್ಲಿ ಕರ್ತನ ರಾತ್ರಿ ಭೋಜನ ನಮ್ಮನ್ನು ಒಟ್ಟು ಮಾಡಬೇಕು, ನಮ್ಮ ಸಭೆಗಳನ್ನು ಒಟ್ಟು ಮಾಡಬೇಕು, ನಮ್ಮ ಕುಟುಂಬಗಳನ್ನು ಒಟ್ಟು ಮಾಡಬೇಕು, ನಮ್ಮ ಆಲೋಚನೆಗಳನ್ನು ಒಟ್ಟು ಮಾಡಬೇಕು, ನಮ್ಮೆಲ್ಲರನ್ನು ಒಟ್ಟಾಗಿ ಸೇರಿಸಬೇಕು. ಅದು ಹೇಳ್ತದೆ, ನೀವು ಒಂದೇ ರೊಟ್ಟಿಯಲ್ಲಿ ಪಾಲು ತೆಗೆದುಕೊಂಡಿದ್ದೀರಿ, ಒಂದೇ ಇದರಲ್ಲಿ ಜೀವಿಸಿದ್ದೀರಿ. ಇನ್ನು ಕೊನೆಯದಾಗಿ ನಾವು ನೋಡಬೇಕಾದ್ರೆ ಆದಿಕಾಂಡ ಪುಸ್ತಕದ 14ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ ಸಹ ಥ್ಯಾಂಕ್ಸ್ ಗಿವಿಂಗ್, ದೇವರಿಗೆ ಸ್ತೋತ್ರ. ನೋಡಿ 18ನೇ ವಚನ, 14ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 14-18ನೇ ವಚನ. ಸಾಲೇಮಿನ ಅರಸನಾದ ಮೆಲ್ಕಿಜೆದಕನು ಸಹ ಬಂದು ರೊಟ್ಟಿಯನ್ನು ದ್ರಾಕ್ಷಾರಸವನ್ನು ಕೊಟ್ಟನು ಮತ್ತು ಇವನು ಪರಾತ್ಪರನಾದ ದೇವರ ಯಾಜಕನಾಗಿದ್ದು ಅಬ್ರಹಾಮನನ್ನು ಆಶೀರ್ವಾದ ಮಾಡ್ತಾನೆ. ಹಾಗಾದರೆ ಕರ್ತನ ರಾತ್ರಿ ಭೋಜನ ಯೇಸು ಸ್ವಾಮಿಯ ಶ್ರಮ ಮರಣವನ್ನು ಸೂಚಿಸದೆ ನಮ್ಮೆಲ್ಲರನ್ನ ಒಟ್ಟಾಗಿ ಸೇರಿಸದೆ ನಮಗೆ ದೇವರಿಗೆ ಸ್ತೋತ್ರ ಹೇಳ್ತದೆ. ಅದು ಮಾತ್ರವಲ್ಲದೆ ನಮಗೆ ಆಶೀರ್ವಾದ ಕೊಡ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ಸ್ನಾನದೀಕ್ಷೆ ನಮ್ಮನ್ನು ಆಶೀರ್ವಾದಕ್ಕೆ ನಡೆಸ್ತದೆ, ವಿವಾಹ ಜೀವನ ನಮ್ಮನ್ನು ಆಶೀರ್ವಾದಕ್ಕೆ ನಡೆಸ್ತದೆ. ಕರ್ತನ ರಾತ್ರಿ ಭೋಜನವೂ ಸಹ ನಮ್ಮನ್ನು ಆಶೀರ್ವಾದಕ್ಕೆ ನಡೆಸ್ತದೆ. ನಾವು ಕರ್ತನ ರಾತ್ರಿ ಭೋಜನದಲ್ಲಿ ಭಾಗವಹಿಸುವಾಗ ನಮಗೆ ಆಶೀರ್ವಾದ ಸಿಗ್ತದೆ. ನೋಡ್ರಿ, ಆತನು ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಕೊಡ್ತಾನೆ. ಯಾಜಕನಾಗಿದ್ದು ಮೆಲ್ಕಿಜೆದಕನು, ಆತನು ಸಾಲೇಮಿನ ಅರಸನು ಮತ್ತು ಯಾಜಕನು, ಎರಡೂ ಹುದ್ದೆಗಳಲ್ಲಿದ್ದ ಆತನು ಅಬ್ರಹಾಮನನ್ನು ಎದುರುಗೊಂಡು, ಅಬ್ರಹಾಮನು ಲೋಟನು ಸೆರೆಯಲ್ಲಿರುವಂಥದ್ದನ್ನು ಹೋಗಿ ಬಿಡಿಸಿ ಕರಕೊಂಡು ಬರುವಂಥ ಸಂದರ್ಭದಲ್ಲಿ ಸಾಲೇಮಿನ ಅರಸನು ಆತನನ್ನು ಮುಖಾಮುಖಿಯಾಗಿ ನೋಡ್ತಾನೆ, ಆತನನ್ನು ಸಂದರ್ಶನ ಮಾಡಿ ಆತನಿಗೆ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಕೊಡ್ತಾನೆ. ಮತ್ತು ಆತನು ಹೇಳ್ತಾನೆ, ಭೂಮ್ಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಾತ್ಪರನಾದ ದೇವರ ಆಶೀರ್ವಾದವು ಅಬ್ರಹಾಮನಿಗೆ ಆಗಲಿ. ದೇವರು ಅಬ್ರಹಾಮನಿಗೆ ಆಶೀರ್ವಾದ ಕೊಟ್ಟ, ಆದರೆ ಇಲ್ಲಿ ಯಾಜಕ ಅದೇ ಆಶೀರ್ವಾದವನ್ನು ಮುಂದುವರಿಸ್ತಾ ಇದ್ದಾನೆ. ದೇವರು ನಿನ್ನನ್ನು ಆಶೀರ್ವಾದ ಮಾಡಲಿ ಮತ್ತು ಪರಾತ್ಪರನಾದ ದೇವರು ನಿನ್ನ ಶತ್ರುಗಳನ್ನು ನಿನ್ನ ಕೈಗೆ ಒಪ್ಪಿಸೋದಕ್ಕಾಗಿ ಆತನಿಗೆ ಸ್ತೋತ್ರ ಎಂದು ಹೇಳ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಹಾಗಾದರೆ ಕರ್ತನ ರಾತ್ರಿಯ ಭೋಜನ ಆಶೀರ್ವಾದದ ಸಂಕೇತ. ಇಟ್ಸ್ ಅ ಬ್ಲೆಸ್ಸಿಂಗ್, ಆಶೀರ್ವಾದದ ಸಂಕೇತ. ಯಾಕಂದರೆ ಅಬ್ರಹಾಮನಿಗೆ ದೇವರು ಕೊಟ್ಟಂತಹ ಆಶೀರ್ವಾದ, ಅಬ್ರಹಾಮನಿಗೆ ದೇವರು ನಿನ್ನನ್ನು ಅಸಂಖ್ಯವಾಗಿ ನಿನ್ನನ್ನು ಅಭಿವೃದ್ಧಿಪಡಿಸ್ತೇನೆ ಎಂಬುದಾಗಿ ದೇವರು ಕೊಟ್ಟಂತಹ ಆಶೀರ್ವಾದದ ಮುಂದುವರಿಕೆ ಮೆಲ್ಕಿಜೆದಕನು ಬಂದು ಆತನಿಗೆ ದ್ರಾಕ್ಷಾರಸ ಮತ್ತು ರೊಟ್ಟಿಯನ್ನು ಕೊಡುವುದರ ಮೂಲಕ, ಆ ದ್ರಾಕ್ಷಾರಸ ರೊಟ್ಟಿ ಆತನನ್ನು ಶಕ್ತಿಗೊಳಿಸುವುದಕ್ಕೆ, ಯುದ್ಧ ಮಾಡಿಕೊಂಡು ಬಂದಂಥ ವ್ಯಕ್ತಿಯನ್ನು ಶಕ್ತಿಗೊಳಿಸುವುದಕ್ಕೆ, ಬಲಗೊಳಿಸುವುದಕ್ಕೆ, ಆತನಿಗೆ ಆಶೀರ್ವಾದ ಕೊಡುವುದಕ್ಕೆ ಮತ್ತು ಮುಂದಿನ ಜೀವಿತ ನಿನಗೆ ಆಶೀರ್ವಾದವಾಗಿ ನಡೆಸಲ್ಪಡ್ತದೆ. ಹಾಗಾದರೆ ನಾವು ಪ್ರತಿ ಭಾನುವಾರ ಅಥವಾ ಅನೇಕ ಸಭೆಗಳಲ್ಲಿ ಪ್ರತಿ ಭಾನುವಾರ ಕರ್ತನ ಭೋಜನ, ನಮ್ಮ ಸಭೆಗಳಲ್ಲಿ ತಿಂಗಳಿಗೆ 2-3 ಸಾರಿ ಕರ್ತನ ಭೋಜನ, ಅನೇಕ ಬೇರೆ ಬೇರೆ ಸಭೆಗಳಿಗೆ ಹೋದರೆ ವರ್ಷಕ್ಕೆ 3 ಸಾರಿ ಕರ್ತನ ಭೋಜನ, ಬೇರೆ ಬೇರೆ ಸಭೆಗಳಿಗೆ ಹೋದರೆ ಪ್ರತಿ ಆರಾಧನೆ ಕರ್ತನ ರಾತ್ರಿ ಭೋಜನ. ಆದರೆ ಕರ್ತನ ರಾತ್ರಿ ಭೋಜನ ನಮಗೆ ಆಶೀರ್ವಾದವನ್ನು ಕೊಡ್ತದೆ.
ನಮ್ಮನ್ನು ಕಾಪಾಡ್ತದೆ. ನಮ್ಮನ್ನು ಎಲ್ಲ ಶತ್ರುಗಳಿಂದ ನಮ್ಮನ್ನು ಬಿಡಿಸಿ ನಮಗೆ ಉತ್ತಮವಾದಂತಹ ಆರೋಗ್ಯದ ಕಡೆಗೆ ನಮ್ಮನ್ನು ನಡೆಸುವಂಥದ್ದಾಗಿದೆ. ಹಾಗಾದರೆ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, 3 ವಿಷಯಗಳನ್ನು ನಾವು ಧ್ಯಾನ ಮಾಡಿದ್ದೇವೆ. ಕರ್ತನ ಭೋಜನ, ಪ್ರಿಪರೇಷನ್, ದೇವರ ಸ್ತೋತ್ರ ಮಾಡ್ತೇವೆ. ದೇವರಿಗೆ ಸ್ತೋತ್ರ ಹೇಳದಂತಹ ಆ ಒಂದು ವಿಶೇಷವಾದಂಥ ಭೋಜನದಲ್ಲಿ ನಾವು ಪ್ರಿಪೇರ್ ಆಗಿ ಬಂದು ಕರ್ತನ ಭೋಜನದಲ್ಲಿ ಭಾಗವಹಿಸಬೇಕು. ಎರಡನೇದಾಗಿ ಪಾಲುಗಾರಿಕೆ. ನಾವು ಯಾವುದರಲ್ಲಿ ಪಾಲು ತೆಗೆದುಕೊಳ್ತಾ ಇದ್ದೇವೆ? ನಾವು ಲೋಕದ ವಿಷಯಗಳಲ್ಲಿ ಪಾಲು ತೆಗೆದುಕೊಂಡು ನಂತರ ಇಲ್ಲಿ ಬಂದು ಪಾಲು ತೆಗೆದುಕೊಳ್ತಾ ಇದ್ದೇವೋ ಎನ್ನುವಂಥದ್ದನ್ನು ನಿರ್ಧಾರಕ್ಕೆ ಬರುವುದಕ್ಕೆ ಕರ್ತನ ಭೋಜನ ಹೇಳ್ತದೆ. ಇನ್ನು 3ನೇದಾಗಿ ಕರ್ತನ ಭೋಜನ ಆ ಮೆಲ್ಕಿಜೆದೇಕನು ಹೇಳಿದ ಹಾಗೆ, ಕೊಟ್ಟ ಹಾಗೆ ಅದು ಆಶೀರ್ವಾದದ ಸಂಕೇತ. ಹಾಗಾದರೆ ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಕರ್ತನ ರಾತ್ರಿಯ ಭೋಜನ ಅದು ಯೇಸು ಸ್ವಾಮಿ ಮಾಡಿದಂಥ ಕೊನೆಯ ಭೋಜನ ಮತ್ತು ಯಾವತ್ತೂ ನಿಲ್ಲದಂತಹ ಭೋಜನ. ಇದೊಂದು ದೈವಿಕವಾದಂಥ ಭೋಜನ ಮತ್ತು ರಕ್ಷಣೆಯ ಅನುಭವಕ್ಕೆ ನಡೆಸುವಂಥ ಭೋಜನ. ಹಾಗಾದರೆ ಮುಂದಿನ ದಿವಸಗಳಲ್ಲಿ ದೇವರ ಚಿತ್ತವಾದರೆ ಕರ್ತನ ಭೋಜನಕ್ಕೆ ಬರುವಾಗ ನಾವು ಬಹಳ ಗಂಭೀರತೆಯಿಂದ ಪ್ರಾರ್ಥನಾಪೂರ್ವಕವಾಗಿ ಆ ಭೋಜನದಲ್ಲಿ ಭಾಗವಹಿಸೋಣ. ಅದರ ಮೂಲಕ ನಾವು ಪಾಲುಗಾರಿಕೆಯನ್ನು ಹೊಂದಿಕೊಳ್ಳೋಣ. ಅದರ ಮೂಲಕ ದೇವರಿಗೆ ಸ್ತೋತ್ರ ಹೇಳೋಣ ಮತ್ತು ನಾವು ಸಹ ಆಶೀರ್ವಾದವನ್ನು ಹೊಂದಿಕೊಂಡು ದೇವರ ಮಕ್ಕಳಾಗಿ ಜೀವಿಸೋಣ. ದೇವರು ನಮ್ಮೆಲ್ಲರನ್ನು ಈ ವಾಕ್ಯದ ಮೂಲಕ ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಕರ್ತನೇ, ನೀನು ಕೊಟ್ಟಂಥ ವಾಕ್ಯದ ಆಶೀರ್ವಾದಕ್ಕಾಗಿ ಸ್ತೋತ್ರ. ಕರ್ತನ ರಾತ್ರಿಯ ಭೋಜನದಲ್ಲಿ ನಾವು ಸಹ ಭಾಗಿಗಳಾಗಿ ನಿನಗೆ ಸ್ತೋತ್ರ ಹೇಳಿ ಅದರ ಮೂಲಕ ನಾವು ಬಲಗೊಳ್ಳುವಂತೆ ನೀನು ಕೊಟ್ಟಂಥ ಆಶೀರ್ವಾದಕ್ಕಾಗಿ ಸ್ತೋತ್ರ. ಕರ್ತನೇ, ಇದೊಂದು ಆಶೀರ್ವಾದದ ಸಂಕೇತ. ಅದರ ಮೂಲಕ ನಾವು ನಿನ್ನ ಆಶೀರ್ವಾದದ ನೆರಳಿನಲ್ಲಿ ನಾವು ಬೆಳೆಯುವುದಕ್ಕೆ ಸಹಾಯವಾಗ್ತದೆ. ನೀನು ಕೊಟ್ಟಂಥ ಈ ಆಶೀರ್ವಾದದ ಮಾತುಗಳಿಗಾಗಿ ಮತ್ತೊಂದು ಬಾರಿ ಸ್ತೋತ್ರ ಹೇಳ್ತೇವೆ. ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನಾವೆಲ್ಲರೂ ಏಕಮನಸ್ಸಿನಿಂದ ನೈಸಿಯ ವಿಶ್ವಾಸೂತ್ರವನ್ನು ಒಟ್ಟಾಗಿ ಏರಿಕೆ ಮಾಡೋಣ. ಪುಟ 26ನೇ ಪುಟದಲ್ಲಿರುವಂಥ ನೈಸಿಯ ವಿಶ್ವಾಸೂತ್ರ. ಸರ್ವಶಕ್ತನಾದ ತಂದೆಯಾಗಿರೋ ಒಬ್ಬನೇ ದೇವರನ್ನು ನಂಬುತ್ತೇನೆ. ಆತನು ಪರಲೋಕ ಭೂಲೋಕಗಳನ್ನು ಎಲ್ಲ ದೃಶ್ಯ ವಸ್ತುಗಳನ್ನು ಉಂಟು ಮಾಡುವನಾಗಿದ್ದಾನೆ. ಒಬ್ಬನೇ ಕರ್ತನಾದ ಯೇಸು ಕ್ರಿಸ್ತ ನಂಬುತ್ತೇನೆ. ಈತನು ಅನಾದಿಯಿಂದಲೇ ದೇವರ ಏಕಪುತ್ರನು, ದೇವರಿಂದಾಗುವ ದೇವರು, ಪರಂಜ್ಯೋತಿಯಿಂದಾಗುವ ಪರಂಜ್ಯೋತಿಯು, ಸಾಕ್ಷಾತ್ ದೇವರಿಂದಾಗುವ ಸಾಕ್ಷಾತ್ ದೇವರು ಆಗಿದ್ದಾನೆ. ಈತನು ಸೃಷ್ಟಿಯೆಲ್ಲ ದೇವರ ನಿತ್ಯಪುತ್ರನೇ. ತಂದೆಯ ತತ್ವವು ಈತನ ತತ್ವವು ಒಂದೇ. ಈತನ ಮೂಲಕವಾಗಿ ಸಮಸ್ತ ಉಂಟಾಯಿತು. ಈತನು ಮನುಷ್ಯರಾದ ನಮಗೆ ಹಿತವನ್ನು ಬಯಸಿ ನಮ್ಮ ರಕ್ಷಣಾರ್ಥವಾಗಿ ಪರಲೋಕದಿಂದಿಳಿದು ಪವಿತ್ರಾತ್ಮನಿಂದ ಮರೆಯಳೆಂಬ ಕನ್ನೆಯಲ್ಲಿ ದೇಹ ಧರಿಸಿಕೊಂಡು ಮನುಷ್ಯನಾದನು. ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ನಮಗೋಸ್ಕರ ಶಿಲುಬೆಗೆ ಜಡೆಯಲ್ಪಟ್ಟು ಬಾಧೆಯನ್ನು ಅನುಭವಿಸಿ ಸತ್ತು ಸಮಾಧಿಯಲ್ಪಟ್ಟನು. ವೇದೋಕ್ತಿಗೆ ಅನುಸಾರವಾಗಿ 3ನೇ ದಿವಸದಲ್ಲಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗಿ ತಂದೆಯ ಬಲಗಡೆಯಲ್ಲಿ ಕುಳಿತುಕೊಂಡಿದ್ದಾನೆ. ಈತನು ತಿರುಗಿ ವೈಭವದಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು. ಈತನ ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಪವಿತ್ರಾತ್ಮನ ನಂಬುತ್ತೇನೆ. ಈತನು ಕರ್ತನು, ಜೀವದಾಯಕನು, ತಂದೆಯಿಂದಲೂ ಮಗನಿಂದಲೂ ಹೊರಡುವವನು. ತಂದೆಯೊಡನೆ ಮಗನೊಡನೆಯೂ ಸರಿಸಮನಾದ ಆರಾಧನೆಯನ್ನು ಘನತೆಯನ್ನು ಹೊಂದುವನು. ಪ್ರವಾದಿಗಳ ಮೂಲಕ ನುಡಿದವನು ಆಗಿದ್ದಾನೆ. ಪವಿತ್ರವಾಗಿಯೂ ಸರ್ವಸಾಧಾರಣವಾಗಿಯೂ ಅಪೋಸ್ತಲರಿಂದ ಸ್ಥಾಪಿಸುವ ಒಂದೇ ಸಭೆಯಿದೆ ಎಂದು ನಂಬುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ನಾನ ಉಂಡೆಂದು ಒಪ್ಪಿಕೊಳ್ಳುತ್ತೇನೆ. ಸತ್ತವರ ಪುನರುತ್ಥಾನವನ್ನು, ಮುಂದಣ ಲೋಕದ ಜೀವವನ್ನು ಎದುರು ನೋಡುತ್ತೇನೆ. ಆಮೆನ್. ಈ ವಾರದಲ್ಲಿ ತಮ್ಮ ಜನನ ದಿವಸ ಮತ್ತು ವಿವಾಹದ ವಾರ್ಷಿಕೋತ್ಸವವನ್ನು ಕಾಣುವಂತಹ ಪ್ರಿಯರಿಗೋಸ್ಕರ ದೇವರಲ್ಲಿ ಪ್ರಾರ್ಥನೆ ಮಾಡೋಣ.
ಪ್ರಾರ್ಥನೆ ಮಾಡೋಣ. ನಮ್ಮ ದೇವರೇ, ನಮ್ಮ ರಕ್ಷಕನೇ, ನಮ್ಮ ಜೀವನದುದ್ದಕ್ಕೂ ನಮ್ಮ ಸಂಗಡ ಇದ್ದು ನಮ್ಮ ನಡೆಸುವಂಥ ದೇವರಾಗಿದ್ದಿ. ಕರ್ತನೆ, ನಾವು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನಮ್ಮ ಸಂಗಡ ಇರುವುದರಿಂದ ನಾವು ಕೇಡಿಗೆ ಎದುರೇನು. ನಿನ್ನ ದೊಣ್ಣೆಯು ನಿನ್ನ ಕೋಲು ನಮಗೆ ಧೈರ್ಯ ಕೊಡುತ್ತದೆ ಎಂಬುದಾಗಿ ಸ್ವಾಮಿ, ನಮ್ಮ ಜೀವನದಲ್ಲಿ ನೀನು ಸದಾಕಾಲ ನಮ್ಮ ಕಷ್ಟ ಸಂಕಟಗಳಲ್ಲಿ ಹೋರಾಟಗಳಲ್ಲಿ ನಮ್ಮನ್ನು ನಡೆಸುವ ಆತನಾಗಿದೆ. ಅದಕ್ಕಾಗಿ ನಿನಗೆ ವಂದನೆ ಹೇಳ್ತೇವೆ ಸ್ವಾಮಿ. ಈ ವಾರದಲ್ಲಿ ತಮ್ಮ ಜನನ ದಿವಸವನ್ನು ಕಾಣುವಂಥ ಪ್ರಿಯರಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಹೌದು ಕರ್ತನೆ, ಅವರಿಗೆ ಕೊಟ್ಟಂತಹ ಹೊಸ ವರ್ಷಕ್ಕಾಗಿ, ಆಶೀರ್ವಾದದ ಜೀವನಕ್ಕಾಗಿ ನಿನಗೆ ಸ್ತೋತ್ರ. ಹೌದು ಸ್ವಾಮಿ, ಅವರ ಜೀವನವೇ ಒಂದು ನಿನಗೆ ಸ್ತೋತ್ರವನ್ನು ಹೇಳುತ್ತಾ, ದೇವರು ಕಳೆದ ವರ್ಷದಲ್ಲಿ ನಮ್ಮನ್ನು ಕಾಪಾಡಿದ್ದಾನೆ, ನಡೆಸಿದ್ದಾನೆ ಎನ್ನುವಂತಹ ದೃಢ ನಂಬಿಕೆ ವಿಶ್ವಾಸದಲ್ಲಿ ಮುಂದೆ ಸಾಗುವಂತೆ ಅವರನ್ನು ಬಲಪಡಿಸು. ಕರ್ತನೆ, ಒಳ್ಳೆಯ ಆರೋಗ್ಯ ಕೊಡು, ಒಳ್ಳೆಯ ಸಮಾಧಾನ ಕೊಡು. ಅವರು ಮೊಣಕಾಲೂರಿ ನಿನ್ನ ಬಳಿ ಪ್ರಾರ್ಥಿಸುವಾಗ ಅವರ ಪ್ರಾರ್ಥನೆ ನೀನು ಕೇಳು. ಅವರ ಜೀವಿತವನ್ನು ನೀನು ಆಶೀರ್ವಾದ ಮಾಡು. ಶುಭದಾಯಕವೂ ಹರ್ಷದಾಯಕವಾಗಿದ್ದುಕೊಂಡು ನಡೆಸು. ಅದೇ ರೀತಿಯಲ್ಲಿ ತಮ್ಮ ದಾಂಪತ್ಯ ಜೀವನದ ವಿವಾಹ ವಾರ್ಷಿಕೋತ್ಸವವನ್ನು ಕಾಣುವಂಥ ಎಲ್ಲ ದಂಪತಿಗಳನ್ನು ಆಶೀರ್ವಾದ ಮಾಡು. ನಿನ್ನ ಹಸ್ತಗಳಿಗೆ ಪ್ರಿಯರನ್ನು ಒಪ್ಪಿಸಿಕೊಡ್ತೇವೆ ಕರ್ತನೆ. ದಾಂಪತ್ಯ ಜೀವನದ ಗುರುತಾಗಿ ನಿನ್ನ ಒಡಂಬಡಿಕೆಯನ್ನು ಮಾಡಿಕೊಂಡು ಒಬ್ಬರಿಗೊಬ್ಬರು ವಾಗ್ದಾನಗಳನ್ನು ಮಾಡಿಕೊಂಡು ಜೀವಿಸುವಾಗ ಒಬ್ಬರಿಗೊಬ್ಬರು ನಂಬಿಗಸ್ತರಾಗಿ ಯೋಗ್ಯರಾಗಿ ಜೀವಿಸುವಂತೆ ಬಲಪಡಿಸು. ಹೌದು ಕರ್ತನೆ, ಪ್ರಿಯ ದಂಪತಿಗಳಿಗೆ ಒಳ್ಳೆಯ ಆರೋಗ್ಯ, ಒಳ್ಳೆಯ ಬಲ, ಸಮಾಧಾನ, ಕುಟುಂಬದಲ್ಲಿ ನೆಮ್ಮದಿ, ಸೈತಾನನ ತೊಂದರೆಗಳಿಂದ ಅವರನ್ನು ಬಿಡಿಸಿ ನಡೆಸು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಇದನ್ನು ನೋಡುತ್ತಿರುವಂಥ ಪ್ರತಿಯೊಬ್ಬರ ಸಂಗಡ ಇರು ಕರ್ತನೆ. ನಾವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಆಶೀರ್ವಾದ ಮಾಡು. ನಮ್ಮ ಮಕ್ಕಳು, ನಮ್ಮ ಕುಟುಂಬದವರು, ನಮ್ಮ ತಂದೆ ತಾಯಿಗಳು, ನಮ್ಮ ಸಭೆ ಎಲ್ಲರನ್ನು ನಿನ್ನ ಪರಾಂಬರಿಕೆಗೆ ಒಪ್ಪಿಸಿಕೊಡ್ತೇವೆ. ನೀನೇ ಕೈ ಹಿಡಿದು ಮುನ್ನಡೆಸು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆದಂಥ ಯೇಸು ಕ್ರಿಸ್ತನ ಮೂಲಕ ದೀನತೆಯಿಂದ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. ಆಮೆನ್. ನನ್ನಲ್ಲಿರು
na ಯೋಗ್ಯನಲ್ಲ ಶಿಲುಬೆ ನನ್ನೊಂದೇ ಆಸ್ಪದ ನೀನೇ ಆಶ್ರಯ ನನಗೆ ಓ ದಿವ್ಯ ರಕ್ಷಕ. ನಾವೆಲ್ಲರೂ ಒಟ್ಟಾಗಿ ಯೇಸು ಸ್ವಾಮಿ ಕಲಿಸಿಕೊಟ್ಟಂಥ ಪ್ರಾರ್ಥನೆ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ತುದಯ ಪಾಲಿಸು. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸಿದ ಕೇಡು ನಮ್ಮ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆ ಸದಾಕಾಲ ನಿನವೇ ಸ್ವಾಮಿ. ಆಮೆನ್. ದೇವರ ಆಶೀರ್ವಾದಗಳನ್ನು ಹೊಂದಿಕೊಳ್ಳ್ರಿ. ಕರ್ತನ ಭೋಜನದ ಆ ಮಹತ್ವಗಳನ್ನು ತಿಳಿದುಕೊಂಡು ದೇವರಿಗೆ ಸ್ತೋತ್ರ ಮಾಡುತ್ತಾ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳುತ್ತಾ, ಸಿದ್ಧತೆ ಮಾಡಿಕೊಳ್ಳುತ್ತಾ, ಪ್ರತಿ ಸಾರಿ ಕರ್ತನ ಭೋಜನಕ್ಕೆ ಬರುವಾಗ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಬರುವ ಹಾಗೆ ನಮ್ಮನ್ನು ಬಲಪಡಿಸು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಿಮ್ಮೆಲ್ಲರ ಸಂಗಡ ಸದಾಕಾಲವೂ ನೆಲೆಗೊಂಡಿರಲಿ. ಆಮೇನ್. ನಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಈ ಭಾನುವಾರದ ಶುಭ ವಂದನೆಗಳನ್ನು ತಿಳಿಸುವಂಥವನಾಗಿದ್ದೇನೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ, ನಾನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ, ನಾನೆಷ್ಟಾಗಿ ಪ್ರೀತಿಸಿದಿ, ನಿನ್ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು.